ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ಇವತ್ತಿನ ಈ ವಿಡಿಯೋದಲ್ಲಿ UPSC ಪ್ರಬಂಧ ಬರೆಯುವಾಗ ವಿದ್ಯಾರ್ಥಿಗಳು ಮಾಡುವಂತಹ ಸಾಮಾನ್ಯವಾದ 5 ತಪ್ಪುಗಳೇನು, ಹಾಗೇನೆ ನಿಮ್ಮ ಪ್ರಬಂಧದಲ್ಲಿ ಪೀಠಿಕೆ ಯಾವ ತರ ಇರಬೇಕು, ಬಾಡಿ ಯಾವ ತರ ಇರಬೇಕು, ಕನ್ಕ್ಲೂಷನ್ ಯಾವ ತರ ಇರಬೇಕು, ಮತ್ತು ನೀವು ಪ್ರಬಂಧ ಬರವಣಿಗೆಯನ್ನ ಬರೆಯಲು ಅದಕ್ಕೆ ಬೇಕಾದಂತ ಸೋರ್ಸ್ ಎಲ್ಲಿಂದ ಕಲೆಕ್ಟ್ ಮಾಡಬೇಕು, ಜೊತೆಗೆ ನಾವು ಇತ್ತೀಚೆಗೆ ಬಿಡುಗಡೆ ಮಾಡಿರುವಂತಹ ಪ್ರಬಂಧ ನಿಧಿ ಪುಸ್ತಕದ ಬಗ್ಗೆ ಕೆಲವೊಂದು ಮಾಹಿತಿನ ನಾನು ಕೊಡ್ತೀನಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ಒಬ್ಬ ವಿದ್ಯಾರ್ಥಿ ಬರೆದಿರುವಂತಹ ಪ್ರಬಂಧವನ್ನ ಲೈವ್ ಆಗಿ ನಾನು ನಿಮ್ಮ ಮುಂದೆ ಇವ್ಯಾಲ್ಯೂಯೇಷನ್ ಮಾಡ್ತೀನಿ. ಅಂದ್ರೆ ಆ ಪ್ರಬಂಧದಲ್ಲಿ ಯಾವುದು ಸರಿ ಇದೆ, ಯಾವುದು ತಪ್ಪಿದೆ, ಇನ್ನೂ ಆ ವಿದ್ಯಾರ್ಥಿ ಇಂಪ್ರೂವ್ ಮಾಡ್ಕೊಂಡ್ರೆ ಹೇಗೆ 150ರವರೆಗೂ ಅಂಕಗಳನ್ನ ತೆಗೆದುಕೊಳ್ಬಹುದು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಲೆಟ್ಸ್ ಬಿಗಿನ್. ಬಂಧುಗಳೇ, ಈ ಒಂದು ಕನ್ನಡ ಪುಸ್ತಕ ಪ್ರಪಂಚದಲ್ಲಿ IAS KS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಬಂಧಕ್ಕೆ ಒಂದು ರೀತಿಯಲ್ಲಿ ಕಚ್ಚಾ ವಸ್ತುಗಳನ್ನು ಪೂರೈಸಿ ನಿಮ್ಮ ಪ್ರಬಂಧದ ಸಾರ, ಸತ್ವ, ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂತಹ ಪುಸ್ತಕ ಮಾರುಕಟ್ಟೆಗೆ ಬಂದಿದೆ. ಅದುವೇ ಪ್ರಬಂಧ ನಿಧಿ. ಆಸಕ್ತರು ಮಾರುಕಟ್ಟೆಯಲ್ಲಿನ ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವಂತಹ ಈ ಪುಸ್ತಕವನ್ನು ತೆಗೆದುಕೊಳ್ಬೋದು. ವಿಶೇಷವಾಗಿ ಈ ಪುಸ್ತಕದಲ್ಲಿ ಒಂದು ರೀತಿಯಲ್ಲಿ ನಮಗೆ ಇನ್ಪುಟ್ಸ್, ನಿಮಗೆ ಈಗ ಸಿನಿಮಾಗಳಿಗೆ ಸಂಬಂಧಪಟ್ಟಂತಹ ಒಂದು ದೃಷ್ಟಾಂತಗಳು, ಪುಸ್ತಕಗಳು, ಕವನಗಳು, ಪ್ರೇರಕ ಪ್ರಸಂಗಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು, ಆರ್ಥಿಕತೆ ಮೊದಲಾದ ವಿಚಾರಗಳ ಕುರಿತು ಈ ಪುಸ್ತಕ ಮಾತನಾಡುತ್ತೆ, ಓದಿಸ್ಕೊಂಡು ಹೋಗುತ್ತೆ. ಸೊ ನಿಮ್ಮ ಪ್ರಬಂಧದ ಒಂದು ಘನತೆ, ಗೌರವ, ಮಹತ್ವ ಜಾಸ್ತಿ ಆಗಬೇಕಂದ್ರೆ ಈ ಪುಸ್ತಕ ನಿಮಗೆ ಸಹಾಯ ಮಾಡುತ್ತೆ ಅಂತ ಭಾವಿಸ್ತೀನಿ. ನಮಸ್ಕಾರ. UPSC ಪ್ರಬಂಧ ಅಂತ ಬಂದ್ರೆ ನೀವು ಸೋರ್ಸ್ ಕಲೆಕ್ಟ್ ಮಾಡುವಾಗ, ಪ್ರಬಂಧದಲ್ಲಿ ಸೋರ್ಸ್ ಅನ್ನ ಕಲೆಕ್ಟ್ ಮಾಡುವಾಗ ನಿಮಗೆ ಬೇಕಾಗುವಂತಹ ಮುಖ್ಯ ಸಂಪನ್ಮೂಲಗಳು ಅಂತ ಅಂದ್ರೆ ಮೊಟ್ಟ ಮೊದಲನೇದು ನ್ಯೂಸ್ ಪೇಪರ್. ಯಾರು ಕನ್ನಡದಲ್ಲಿ ಪ್ರಬಂಧವನ್ನು ಬರಿತೀರಿ ನಿಮಗೆ ಪ್ರಜಾವಾಣಿ, ಯಾರು ಇಂಗ್ಲಿಷ್ ಅಲ್ಲಿ ಪ್ರಬಂಧವನ್ನು ಬರಿತೀರಿ ದ ಹಿಂದೂ. ಈ ಎರಡೂ ಪತ್ರಿಕೆಗಳನ್ನ ಪ್ರತಿದಿನ ನೀವು ಓದಲೇಬೇಕು. ಒಂದು ಅರ್ಧ ಗಂಟೆಯಿಂದ 40 ನಿಮಿಷ ಪ್ರಜಾವಾಣಿ, ಒಂದು ಅರ್ಧ ಗಂಟೆಯಿಂದ 40 ನಿಮಿಷ ದ ಹಿಂದೂ. ಒಂದು ಆರ್ಟಿಕಲ್ ಆದ್ರೂ ಸಂಪೂರ್ಣವಾಗಿ ನೀವು ಓದಲೇಬೇಕಾಗತ್ತೆ. ಯಾಕಂದ್ರೆ ಪ್ರಬಂಧ ಬರವಣಿಗೆ ಅನ್ನುವಂತ ಕೌಶಲ್ಯ ಇದೆಯಲ್ಲ, ಅದು ಒಂದೇ ದಿನದಲ್ಲಿ ಬರಲ್ಲ, 3 ತಿಂಗಳಲ್ಲೂ ಬರಲ್ಲ, ಒಂದು 6 ರಿಂದ 8 ತಿಂಗಳಾದ್ರೂ ಬೇಕಾಗತ್ತೆ. ಆ ಕೌಶಲ್ಯ ನಿಮ್ಮಲ್ಲಿ ಬರಬೇಕು ಅಂದ್ರೆ ನೀವು ಮುಂದಿನ ವರ್ಷ UPSC ಎಕ್ಸಾಮ್ ಅನ್ನ ಬರೆಯೋರಿದ್ದೀರಿ ಅಂದ್ರೆ ಈಗಲಿಂದಾನೇ ಆ ಕಡೆ ನೀವು ತಯಾರಿಯನ್ನು ಆರಂಭ ಮಾಡ್ಬೇಕಾಗತ್ತೆ. ಸೊ ದಯವಿಟ್ಟು ನೀವು ಪ್ರತಿದಿನ ಒಂದು ಆರ್ಟಿಕಲ್ ಅನ್ನ, ದಿನಪತ್ರಿಕೆಯಲ್ಲಿ ಸುಮಾರು 8-10 ಆರ್ಟಿಕಲ್ ಪ್ರತಿದಿನ ಬಂದೇ ಬರುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಅದು, ನೀವು ಆರಂಭಿಕರಾಗಿದ್ರೆ, ನೀವು ಬಿಗಿನರ್ಸ್ ಇದ್ರೆ ನೀವು ಸ್ಪೋರ್ಟ್ಸ್ ಆರ್ಟಿಕಲ್ ಆದ್ರೂ ಓದಿ, ಅಥವಾ ಸಿನಿಮಾ ಆರ್ಟಿಕಲ್ ಆದ್ರೂ ಓದಿ, ಅಥವಾ ಲೋಕಲ್ ಸುದ್ದಿ ಆದ್ರೂ ಓದಿ. ನಿಮಗೆ ಅದು ರೂಢಿ ಆಗ್ಲಿ, ಯಾವ ತರ ಒಂದು ವಿಷಯವನ್ನ ಆರಂಭ ಮಾಡ್ತಾರೆ, ಆಮೇಲೆ ಅದರ ಬಾಡಿ ಯಾವ ತರ ಇರುತ್ತೆ, ಅದನ್ನ ಎಂಡ್ ಹೇಗ್ ಮಾಡ್ತಾರೆ, ಇದು ರೂಢಿ ಆಗ್ಬೇಕು ನಿಮಗೆ. ಅವಾಗ ತಾನಾಗೆ ಒಳ್ಳೆ ಬರಹಗಾರ ನೀವು ಆಗ್ತೀರಿ. ಪ್ರಬಂಧ ಅನ್ನುವಂಥದ್ದು ಒಂದು ಸಾಹಿತ್ಯಿಕ ಕೌಶಲ್ಯ, ಅದು ಫ್ಯಾಕ್ಟ್ಸ್ ಅಲ್ಲ. ಪ್ರಬಂಧ ಅಂತಂದ್ರೆ ನಿಮ್ಮ ಮಾಹಿತಿಯನ್ನು ತುಂಬಿಸೋದಲ್ಲ, ರಿಪೋರ್ಟ್ಸ್ ಬರೆಯೋದಲ್ಲ. ಪ್ರಬಂಧದಲ್ಲಿ ವಿಶ್ಲೇಷಣೆ ಇರಬೇಕಾಗತ್ತೆ. ಅದು ಪ್ರಜಾವಾಣಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ, ದ ಹಿಂದೂನಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಮೊದಲನೇ ಸೋರ್ಸು. ಇನ್ನು ಎರಡನೇ ಸೋರ್ಸು ಪ್ರಬಂಧಕ್ಕೆ ಟಾಪರ್ ಎಸ್ಸೆಗಳು. ಟಾಪರ್ ಎಸ್ಸೆಗಳನ್ನು ನೀವು ಓದ್ಬೇಕಾಗತ್ತೆ. ಎಲ್ಲಿ ಸಿಗುತ್ತೆ ಸರ್? ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವಿಷನ್ IAS ವೆಬ್ಸೈಟ್ ಇದೆ, ಅದರಲ್ಲಿ ಹೋಗಿ ಟಾಪರ್ ಎಸ್ಸೆಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಹುಡುಕಿ ಟಾಪರ್ ಕಾಪೀಸ್ ವಿಷನ್ IAS ಅಂತ ಸರ್ಚ್ ಮಾಡಿ, ಗೂಗಲ್ ಅಲ್ಲಿ ವೆಬ್ಸೈಟ್ ಸಿಗುತ್ತೆ ಅವ್ರದ್ದು, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಒಂದು 10-12 ಟಾಪರ್ ಕಾಪೀಸ್ ಅನ್ನ ಓದ್ಕೊಂಡ್ರೆ ಸಾಕು, ಒಂದು ರಫ್ ಐಡಿಯಾ ನಿಮಗೆ ಸಿಗುತ್ತೆ. ಹಾಗೇನೆ ಪ್ರಬಂಧದ ಬುಕ್ಸ್ ಕೂಡ ಸಿಗುತ್ತೆ, ಅದನ್ನ ರೆಫರ್ ಮಾಡ್ಕೊಳ್ಬಹುದು ಇಂಗ್ಲಿಷ್ ಮೀಡಿಯಂನವರು. ಇನ್ನು ಕನ್ನಡ ಮೀಡಿಯಂನವರಿಗೆ ಪಾಂಚಜನ್ಯ IAS ಮುಂದಿನ ವರ್ಷ ಇದೇ ಟೈಮ್ಗೆ ಬಿಡುಗಡೆ ಮಾಡುತ್ತೆ. ಪ್ರಬಂಧಗಳ ಒಂದು 50 ರಿಂದ 60 ಪ್ರಬಂಧಗಳ ಬುಕ್ಸ್ ಅನ್ನೇ ಒಂದು ಸಣ್ಣ ಪುಸ್ತಕ ಬಿಡುಗಡೆ ಮಾಡ್ತೀವಿ. ಅದರಲ್ಲಿ ಎಲ್ಲಾ ಪ್ರಬಂಧಗಳನ್ನು ಬರ್ದಿರ್ತೀವಿ, 1000 ಪದಗಳದ್ದು ಒಂದು ಐಡಿಯಾ ನಿಮಗೆ ಸಿಗುತ್ತೆ. ಅಲ್ಲಿವರೆಗೂ ನೀವು ನ್ಯೂಸ್ ಪೇಪರ್ ನ ಓದ್ತಾ ಹೋಗಿ ಸಾಕು. ಇನ್ನು ಮೂರನೇ ಸೋರ್ಸು ಡೇಟಾ ಬ್ಯಾಂಕ್. ಏನು ಡೇಟಾ ಬ್ಯಾಂಕ್? ನೀವು ದ ಹಿಂದೂ ಮತ್ತು ಪ್ರಜಾವಾಣಿ ಓದ್ತಿರ್ತೀರಲ್ಲ, ಪ್ರತಿದಿನ 2 ಪಾಯಿಂಟ್ಸ್, ಹೊಸ ಪಾಯಿಂಟ್ಸ್, ಏನಾದ್ರೂ ಒಳ್ಳೆ ಎಕ್ಸಾಂಪಲ್ಗಳು, ತುಂಬಾ ಚೆನ್ನಾಗಿರುವಂತ ಸಾಲುಗಳು, ನಿಮಗೆ ಏನ್ ಇಷ್ಟ ಅದನ್ನ ನೀವು ಬರ್ಕೊಳ್ಳೋದು. 2 ಪಾಯಿಂಟ್ಸ್ ಬರ್ಕೊಳ್ಬೇಕು. ಪಾಂಚಜನ್ಯ IAS ಡೇಟಾ ಬ್ಯಾಂಕ್ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ, ಒಂದು ಶಾರ್ಟ್ ವಿಡಿಯೋ ಬರುತ್ತೆ, 1.5 ನಿಮಿಷದ. ಆ ವಿಡಿಯೋ ನೋಡಿ ನಿಮ್ಗೆ ಐಡಿಯಾ ಸಿಗುತ್ತೆ. ಇನ್ನು 4ನೇ ಸೋರ್ಸು ಪ್ರಬಂಧ ನಿಧಿ. 4ನೇ ಸೋರ್ಸು ಈ ಪುಸ್ತಕ ಹೊಸದಾಗಿ ಬಿಡುಗಡೆ ಮಾಡಿದೀವಿ ನಾವು. 400 ಪುಟ ಇದೆ. 400 ಪುಟ ಇದೆ ಅಂತ ಹೇಳಿ ಒಂದೇ ಸಾರಿ ತಗೊಂಡು ಕೂತ್ಕೊಂಡು ಗಬ 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 ನುಂಗಿ ಬಿಡಬಾರ್ದು. 5 ಪುಟ ಓದ್ಬೇಕು ಪ್ರತಿದಿನ, 5 ಪುಟ. ನೀವು ಪ್ರತಿದಿನ 5 ಪುಟ ಓದಿದ್ರೆ 400 ಪುಟ ಟೋಟಲ್ ಇದೆ ಅಲ್ವಾ, ಇದು 400 ಡಿವೈಡೆಡ್ ಬೈ 5,
80 ದಿನದಲ್ಲಿ ನೀಟಾಗಿ ಮುಗಿಸ್ಕೊಳ್ತೀರಿ. ಒಂದು 3 ತಿಂಗಳು ಟಾರ್ಗೆಟ್ ಈ ಬುಕ್. ರಾತ್ರಿ ಮಲಗೋಕ್ಕಿಂತ ಮುಂಚೆ 5 ಪುಟ ಓದಿ ಸಾಕು. ಅದ್ರಲ್ಲಿ ಚೆನ್ನಾಗಿರುವಂತ ಒಂದು ಪೇಜಲ್ಲಿ ಒಂದ್ 2 ಪಾಯಿಂಟ್ಸ್ ಮಾರ್ಕ್ ಮಾಡಿ, ಒಂದು 800 ಪಾಯಿಂಟ್ಸ್ ಸಿಗುತ್ತೆ, ಹೌದಲ್ವಾ? ಸೊ 800 ಪಾಯಿಂಟ್ಸ್ ಪ್ರಬಂಧ ನಿಧಿ, ಡೇಟಾ ಬ್ಯಾಂಕ್ ನಿಂದ ಒಂದು 700 ಪಾಯಿಂಟ್ಸ್ ಸಾಕಲ್ವಾ? ನಿಮ್ ಪ್ರಬಂಧ ಎಷ್ಟು ಚೆನ್ನಾಗಿ ಬರುತ್ತೆ, ಇಷ್ಟು ಸಾಕು. ಓಕೆ, ಸೊ ಪ್ರಬಂಧ ನಿಧಿ ಪುಸ್ತಕ ಕರ್ನಾಟಕದ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ ಇದೆ. ನಿಜ ಹೇಳ್ತೀನಿ, ಈ ಪುಸ್ತಕ ನೀವು ಖರೀದಿ ಹೋಗಿ ಬುಕ್ ಸ್ಟಾಲ್ ಅಲ್ಲಿ ನೋಡಿ, ಕಂಟೆಂಟ್ ಹೇಗಿದೆ ಚೆಕ್ ಮಾಡ್ಕೊಳ್ಳಿ, ಪರಿಬಿಡಿ ನೋಡಿ. ಓಕೆ, ಆಮೇಲೆ ಒಳಗಿನ ಗುಣಮಟ್ಟ ನೋಡಿ, ಕಂಟೆಂಟ್ ಗುಣಮಟ್ಟ, ಆಮೇಲೆ ಖರೀದಿ ಮಾಡಿ. ನಾನ್ ಹೇಳ್ತಾ ಇದ್ದೀನಿ, ಪಾಂಚಜನ್ಯ ಅವರು ಬಿಡುಗಡೆ ಮಾಡಿದ್ದಾರೆ, ಪ್ರವೀಣ್ ಸರ್ ಅವ್ರು ಹೇಳ್ತಾ ಇದಾರೆ, ದಯವಿಟ್ಟು ಆತರ ಬೇಡ, ಕ್ವಾಲಿಟಿ ನೋಡಿ, ತುಂಬಾ ಚೆನ್ನಾಗಿದೆ. ಕೃತಿಯಲ್ಲಿ ಏನೇನಿದೆ ಅನ್ನೋದನ್ನ ನಾವು ಬ್ಯಾಕ್ ಪೇಜ್ ಅಲ್ಲೇ ಕೊಟ್ಟಿದ್ದೀವಿ. MRP 390 ಇದೆ, ಆಯಾ ಬುಕ್ ಸ್ಟಾಲ್ ಅವರು ಆಫರ್ ಕೊಡ್ತಿರ್ತಾರೆ, ಆ ಬುಕ್ ಸ್ಟಾಲ್ ಆಫರ್ಗೆ ಅನುಗುಣವಾಗಿ ನೀವು ಖರೀದಿ ಮಾಡಬಹುದು. ಬಟ್ ಇಲ್ಲಿವರೆಗೂ ಕನ್ನಡದಲ್ಲಿ ಒಂದು ಕೊರತೆ ಇತ್ತು, ಎಸ್ಸೆಗೆ ಎಲ್ಲಿಂದ ಸೋರ್ಸ್ ಕಲೆಕ್ಟ್ ಮಾಡೋದು, ಆ ಒಂದು ಸಮಸ್ಯೆಗೆ ಪರಿಹಾರ ಇನ್ನು ಮುಂದೆ ಸಿಕ್ಕಿದೆ. ಓಕೆ, ಇದೊಂದು ಸಾಕು, ಇಲ್ಲೆಲ್ಲ ಮಾಹಿತಿ ಸಿಗುತ್ತೆ ನಿಮಗೆ, A to Z ಎಲ್ಲ ಸಿಗುತ್ತೆ. ಸರಿ, ಅದ್ ಸಾಕು. ನೆಕ್ಸ್ಟ್, ಈಗ ಸಾಮಾನ್ಯವಾಗಿ UPSC ಪ್ರಬಂಧ ಬರೆಯುವಾಗ ವಿದ್ಯಾರ್ಥಿಗಳು ಮಾಡುವಂತ ಮಿಸ್ಟೇಕ್ಗಳೇನು? ಒಂದು 5 ಮಿಸ್ಟೇಕ್ಗಳಿದೆ, ನಾನು ಅದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನೋಡಿ, ಪ್ರಬಂಧದಲ್ಲಿ ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿಗಳು ಮಾಡುವಂತ ತಪ್ಪೇನು ಅಂತ ಅಂದ್ರೆ, ಅವ್ರೇನ್ ಮಾಡ್ತಾರೆ ವಿದ್ಯಾರ್ಥಿಗಳು, ಬರೀ ಫ್ಯಾಕ್ಟ್ಸ್ ಬರೀತಾರೆ. ಏನ್ ಫ್ಯಾಕ್ಟ್ಸ್? ಬರೀ ಎಕ್ಸಾಂಪಲ್ಸ್ ಬರೀತಾ ಹೋಗೋದು. ಅಲ್ಲ, ಆತರ ಅಲ್ಲ. ಬರೀ ಎಕ್ಸಾಂಪಲ್ಸ್ ಬರೆಯೋದಾಗಿದ್ರೆ ಅದನ್ನ ಪ್ರಬಂಧ ಪರೀಕ್ಷೆ ಅಂತ ಇರಲಿಲ್ಲ. GS 1, 2, 3 ಅಂತ ಇದ್ರು. GS 1, 2, 3 ನಲ್ಲಿ ಏನ್ ಬರೀತೀರಿ ನೀವು? ಎಕ್ಸಾಂಪಲ್ಸ್ ಬರೀತೀರಲ್ವಾ? ಸೊ ಬರೀ ಬೈ ಹಾರ್ಟ್ ಮಾಡ್ಕೊಂಡು ಬಂದು ಎಕ್ಸಾಂಪಲ್ಸ್ ಅನ್ನ ಬರೆದ್ರೆ, ಅಲ್ಲಿ ಥಿಂಕರ್ ಗಳ ಹೆಸರು, ಬುಕ್ ಟೈಟಲ್ಸ್ ಹೆಸರು, ಕೋರ್ಸ್ ಅಂತ ಬರೆದ್ರೆ ತಪ್ಪು. ಆತರ ಅಲ್ಲ. ಕನೆಕ್ಟ್ ಮಾಡ್ಬೇಕು. ನೀವು ಹೇಗ್ ಕನೆಕ್ಟ್ ಮಾಡ್ಬೇಕು ಅಂದ್ರೆ, ನೀವು ಹೇಳ್ತಾ ಇರುವಂತ ಪಾಯಿಂಟ್ಗೂ ಪ್ರಬಂಧದಲ್ಲಿ ಕೊಟ್ಟಿರುವಂತ ಹೆಡ್ಡಿಂಗ್ಗೂ ಲಿಂಕ್ ಏನಿದೆ, ಹಾಗೆ ಈ ಎಕ್ಸಾಂಪಲ್ ಇದಕ್ಕೆ ಹೇಗೆ ಸೂಟ್ ಆಗುತ್ತೆ. ಈಗ ಉದಾಹರಣೆಗೆ ನಮ್ಮ ವಿದ್ಯಾರ್ಥಿ ಮೊನ್ನೆ ಒಂದು ಪ್ರಬಂಧ ಬರೆದು ತೋರಿಸ್ತಾ ಇದ್ರು. ಅದ್ರಲ್ಲಿ ಏನಿತ್ತು ಅಂತ ಅಂದ್ರೆ, ಇಂಗ್ಲಿಷ್ ನಾನು ಎಕ್ಸಾಕ್ಟ್ ಕೋಟ್ ನೆನಪಿಲ್ಲ ನನಗೆ, ಬಟ್ ಪ್ರಬಂಧದ ಕನ್ನಡದಲ್ಲಿ ಗೊತ್ತಿದೆ. ಏನಂತ ಅಂದ್ರೆ, ನಾವು ಏನೂ ಮಾಡದೆ ಖಾಲಿ ಕುತ್ಕೊಳ್ಳೋದಕ್ಕಿಂತ ಏನೋ ಒಂದು ಮಾಡಿದ್ರೆ ಒಳ್ಳೇದು ಅನ್ನುವಂತ ಪ್ರಬಂಧ ಇತ್ತು. ಸೊ ಇದಕ್ಕೊಂದು ಎಕ್ಸಾಂಪಲ್ ಬರುತ್ತೆ. ಏನಂತ ಅಂದ್ರೆ, ಒಬ್ಬ ವಿಜ್ಞಾನಿ, ಯಾವ ವಿಜ್ಞಾನಿ ನೀವು ಕಮೆಂಟ್ ಸೆಕ್ಷನ್ ಬರೀರಿ, ಪೆನ್ಸಿಲಿನ್ ಅನ್ನುವಂತ ಒಂದು ಔಷಧಿಯನ್ನ ಕಂಡು ಹಿಡಿತಾರೆ. ಅವ್ರ ಉದ್ದೇಶ ಪೆನ್ಸಿಲಿನ್ ಕಂಡು ಹಿಡಿಯೋದು ಇರ್ಲಿಲ್ಲ, ಬೇರೆ ಏನೋ ಕಂಡು ಹಿಡಿಯೋಕ್ ಹೋಗ್ತಾ ಇದ್ರು. ಅವಾಗ ಪೆನ್ಸಿಲಿನ್ ಸಿಕ್ತವ್ರಿಗೆ, ಹೌದಲ್ವಾ? ಸೊ ಈ ತರ ಎಕ್ಸಾಂಪಲ್ ಅನ್ನ ನೀವು ಬರಿಬೇಕಾಗತ್ತೆ, ಲಿಂಕ್ ಮಾಡ್ಬೇಕಾಗತ್ತೆ. ಇದು ಮೊದಲೇ ನೆನ್ಪಿಟ್ಕೊಡ್ರಿ. ಇನ್ನು ಎರಡನೇದಾಗಿ, ರೈಟಿಂಗ್ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಟಾಪಿಕ್ ಅನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಓಕೆ, ಅರ್ಥನೇ ಮಾಡ್ಕೊಳ್ಳಲ್ಲ, ಏನೇನೋ ಬರಿತಾ ಹೋಗ್ಬಿಡು, ಆತರ ಮಾಡಬಾರ್ದು. ಮೊದಲೇದು ಕೋರ್ ಥೀಮ್ ಏನಿದೆ, ಏನ್ ಕೇಳ್ತಾ ಇದಾರೆ UPSC ನವರು, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಮತ್ತೆ ಇನ್ನೊಂದೇನಿರುತ್ತೆ, ವಿದ್ಯಾರ್ಥಿಗಳಲ್ಲಿ ಟೋಟಲ್ 8 ಆಪ್ಷನ್ಸ್ ಕೊಟ್ಟಿರ್ತಾರೆ UPSC ನಲ್ಲಿ. KS ಆಪ್ಷನ್ಸ್ ಕೊಡಲ್ಲ ನಿಮಗೆ. ಇಲ್ಲಿ 4 ಇರುತ್ತೆ, ಇಲ್ಲಿ 4 ಇರುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಅನ್ಕೊಳ್ತಾರೆ, ನಾನು ಎಲ್ಲರಿಗಿಂತ ತುಂಬಾ ಡಿಫಿಕಲ್ಟ್ ಇದೆಯಲ್ಲ ಅಂತದ್ದೇ ಬರ್ದು ಬಿಡ್ತೀನಿ, ನನಗೆ ಒಳ್ಳೆ ಅಂಕಗಳು ಸಿಗುತ್ತೆ. ಹಾಗಲ್ಲ. ನೀವ್ ಎಷ್ಟೇ ಈಸಿ ಇರೋದೇ ಸೆಲೆಕ್ಟ್ ಮಾಡ್ಕೊಳ್ರಿ. ಒಂದ್ಸಾರಿ ಬಹುಶಃ ಒಂದ್ 2-3 ವರ್ಷಗಳ ಹಿಂದೆ, ತೊಟ್ಟಿಲನ್ನ ತೂಗುವ ಕೈ ಜಗತ್ತನ್ನ ಆಳಬಲ್ಲದು, ಇದನ್ನೇ ಇಂಗ್ಲಿಷ್ ಅಲ್ಲಿ ಕೇಳ್ಬಿಟ್ಟಿದ್ದಾರೆ. ಬಟ್ ಎಷ್ಟೋ ಜನ ಬರೆಯಲ್ಲ ಅಂತದ್ದೆಲ್ಲ. ಆತರ ಎಲ್ಲ ಮಾಡ್ಕೊಳಿಕ್ ಹೋಗ್ಬೇಡಿ. ಮತ್ತೆ ಬರೀರಿ, ಎಲ್ರಿಗೂ ಗೊತ್ತಿರೋದೇ ಬರೀರಿ, ತುಂಬಾ ಚೆನ್ನಾಗಿ ಬರೀರಿ. ತುಂಬಾ ಚೆನ್ನಾಗಿ ಬರ್ದಾಗ ಅಂಕಗಳು ತಾನಾಗೆ ಸಿಗುತ್ತೆ ನಿಮಗೆ, ಹೌದಲ್ವಾ? ಇನ್ನು ನೆಕ್ಸ್ಟ್ 3ನೇ ಪಾಯಿಂಟ್, ಅರ್ಥ ಮಾಡ್ಕೊಳ್ದೆ ಬರೀಲಿಕ್ಕೆ ಹೋಗ್ಬಾರ್ದು. ಯಾವ್ದು ಗೊತ್ತಿರುತ್ತೆ ಅದನ್ನೇ ಬರೀಬೇಕು. ನಾಟ್ ಅರೇಂಜಿಂಗ್ ಐಡಿಯಾಸ್ ಲಾಜಿಕಲಿ. ಐಡಿಯಾಗಳು ಲಾಜಿಕಲ್ ಆಗಿರ್ಬೇಕು. ಹೇಗಪ್ಪ? ಸಿಂಪಲ್ ಇದೆ, ಐಡಿಯಾಗಳನ್ನ ಲಾಜಿಕಲ್ ಆಗಿ ಅರೇಂಜ್ ಮಾಡೋದು. ಹೇಗೆ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಪ್ರಬಂಧ ನಿಧಿ ಬುಕ್ ಅಲ್ಲಿ ಕೂಡ ಕೊಟ್ಟಿದೀವಿ ನಾವು ಅದ್ರ ಬಗ್ಗೆ, ಯಾವ ತರ ನೀವು ಅರೇಂಜ್ ಮಾಡಬಹುದು ಅಂತ. ಒಂದು ಸಿಂಪಲ್ ಐಡಿಯಾ ಕೊಡ್ತೀನಿ ನಾನು. ಈಗ ಒಂದು ಟಾಪಿಕ್ ಸಿಕ್ಕಿದೆ ನಿಮಗೆ, ಮೊದಲು ಪ್ರಾಚೀನದ ಬರಿಬೇಕು, ಆಮೇಲೆ ವರ್ತಮಾನದ ಬರಿಬೇಕು, ಆಮೇಲೆ ಭವಿಷ್ಯದ ಬರಿಬೇಕು. ನೀವೇನ್ ಮಾಡ್ತೀರಿ, ಮೊದಲು ವರ್ತಮಾನ ಬರಿತೀರಿ, ಆಮೇಲೆ ಭವಿಷ್ಯ ಬರಿತೀರಿ, ಆಮೇಲೆ ಪ್ರಾಚೀನಕ್ಕೆ ಹೋಗ್ತೀರಿ. ಆತರ ಮಾಡಬಾರ್ದು. ಇದೊಂದು. ಇನ್ನೊಂದು, ಈಗ ಹಿಸ್ಟ್ರಿ ಬಗ್ಗೆ ಬರೆದ್ರೆ ನಂತರ ಜಿಯೋಗ್ರಫಿ ಆದ ತಕ್ಷಣ ಎನ್ವೈರನ್ಮೆಂಟ್ ಲಿಂಕ್ ಮಾಡೋದು, ಅದಾದ್ಮೇಲೆ ಪಾಲಿಟಿ, ಅದಾದ್ಮೇಲೆ ಎಕಾನಮಿ, ಅದಾದ್ಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆಮೇಲೆ ಸೆಕ್ಯೂರಿಟಿ, ಎಥಿಕ್ಸ್, ಈ ತರ ಕನೆಕ್ಟ್ ಮಾಡಬಹುದು. ನೀವು ಅದನ್ನ ಮಾಡಲ್ಲ. ಏನ್ ಮಾಡ್ಬಿಡ್ತಾರೆ ಕೆಲವೊಬ್ರು ವಿದ್ಯಾರ್ಥಿಗಳು, ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದ್ಸಾರಿ, ಪಾಲಿಟಿ ಒಂದ್ಸಾರಿ, ಆಮೇಲೆ ಹಿಸ್ಟ್ರಿ ಒಂದ್ಸಾರಿ, ಆಮೇಲೆ ಎಥಿಕ್ಸ್, ಆಮೇಲೆ ಮತ್ತೆ ಜಿಯೋಗ್ರಫಿ, ಆಮೇಲೆ ಮತ್ತೆ ಎನ್ವೈರನ್ಮೆಂಟ್, ಈ ತರ ಅದನ್ನ ಬದಲು ಮಾಡ್ಬಿಡ್ತಾರೆ. ಆ ತರ ಇರಬಾರ್ದು. ಒಂದು ಫ್ಲೋ ಇರ್ಬೇಕು ಅಲ್ಲಿ. ಓಕೆ, ಸೊ ಮತ್ತೆ ಇನ್ನೊಂದು, ಹೇಗೆ ಈಗ ಎಕ್ಸಾಂಪಲ್ ಗಳನ್ನ ಹಳ್ಳಿಯಿಂದ ಕೊಡ್ತಾ ಇದ್ರೆ ಅನ್ಕೊಳ್ಳೋಣ. ಮೊದಲು ವೈಯಕ್ತಿಕ, ಕುಟುಂಬ, ಹಳ್ಳಿ, ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ. ನೀವು ಅದ್ರ ಬದಲಾಗಿ ಮೊದಲು ಅಂತಾರಾಷ್ಟ್ರೀಯ, ಆಮೇಲೆ ಸಡನ್ ಆಗಿ ತಾಲೂಕು, ಅದಾದ್ಮೇಲೆ ರಾಜ್ಯ, ಅದಾದ್ಮೇಲೆ ದೇಶ, ಈ ತರ ಮಿಕ್ಸ್ಡ್ ಆಗಿಬಿಟ್ರೆ ಫ್ಲೋ ತಪ್ಪುತ್ತಲ್ಲಿ. ಮತ್ತೆ ಆ ತರ ತಪ್ಪುಗಳನ್ನ ಮಾಡಬಾರ್ದು. ಓಕೆ, ಆ ತರ ತಪ್ಪುಗಳನ್ನ ನೀವು ಮಾಡಬಾರ್ದು, ನೆನ್ಪಿಟ್ಕೊಡ್ರಿ. ಲಾಜಿಕಲ್ ಅರೇಂಜ್ಮೆಂಟ್ ಆಗಿರ್ಬೇಕು. ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ಬೇಕು ಅದನ್ನ. ಕೆಯಾಟಿಕ್ ಇರಬಾರ್ದು. ಕೆಯಾಟಿಕ್ ಅಂತಂದ್ರೆ ಅಸ್ತವ್ಯಸ್ತತೆ ಇರಬಾರ್ದು ನಿಮ್ ಪ್ರಬಂಧದಲ್ಲಿ, ನೆನ್ಪಿಟ್ಕೊಡ್ರಿ.
ಓಕೆ. ಮತ್ತೆ ಒಂದು ಪುಟದಲ್ಲಿ ಮ್ಯಾಕ್ಸಿಮಮ್ 2 ಡೈಮೆನ್ಷನ್ಸ್ ಇರಬೇಕು. ಒಂದು ಪುಟದಲ್ಲಿ ಮಿನಿಮಮ್ 2 ಪ್ಯಾರಾಗ್ರಾಫ್ ಇರಬೇಕು, ಮತ್ತೆ ಮ್ಯಾಕ್ಸಿಮಮ್ 3 ಪ್ಯಾರಾಗ್ರಾಫ್ ಇರಬೇಕು ನೀವು ಬರೆಯುವಂತ ಬರವಣಿಗೆಯಲ್ಲಿ. ನೋಡಿ, ಪ್ರಬಂಧ ಬರೆಯೋದು ಹೇಗೆ ಬೇಸಿಕ್ ಐಡಿಯಾ ವಿಡಿಯೋಗಳು ಇನ್ನೂ 2 ಇವೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ, ನೀವು ಚೆಕ್ ಮಾಡಿ. 5 ಜನ IAS ಎಸ್ಸೆ ರೈಟಿಂಗ್ ಅಂತ ಹೇಳಿ. ಇಲ್ಲ ನಾನು ಏನ್ ಹೇಳ್ತಾ ಇದೀನಿ, ಏನ್ ತಪ್ಪು ಮಾಡ್ತಾ ಇದಾರೆ ವಿದ್ಯಾರ್ಥಿಗಳು ಅದನ್ನ ಹೇಳ್ತಾ ಇದೀನಿ. ಇನ್ ನೆಕ್ಸ್ಟ್ ಮಿಸ್ಸಿಂಗ್ ಡೆಪ್ತ್ ಇರಬೇಕು, ಸ್ವಲ್ಪ ಡೆಪ್ತ್ ಇರಬೇಕು. ಮಲ್ಟಿ ಡೈಮೆನ್ಷನ್, ಈಗ ಪೊಲಿಟಿಕಲ್ ಅಂತಾನೆ ತಗೊಂಡ್ರೆ ಒಂದು 2-3 ಎಕ್ಸಾಂಪಲ್ಸ್. ಓಕೆ, ಟೋಟಲ್ ಒಂದು 15 ಪಾಯಿಂಟ್ಸ್ ಆದ್ರೂ ನಿಮ್ ಇಡೀ ಪ್ರಬಂಧದಲ್ಲಿ ಇರಬೇಕು. ನಿಮ್ ಇಡೀ ಪ್ರಬಂಧ ಓದಿದಾಗ 15 ಪಾಯಿಂಟ್ಸ್ ಆದ್ರೂ ಅನಿಸ್ಬೇಕು. ಮತ್ತೆ ಇನ್ನೊಂದು ಏನಿರ್ಬೇಕು ಅಂದ್ರೆ, ಪೀಠಿಕೆ ಆರಂಭ ಆದ ತಕ್ಷಣ ಒಂಥರ ಓಘ ಇರ್ಬೇಕು. ಅದಕ್ಕೆ ಓಘ ಅಂದ್ರೆ ಅದೇ ಪ್ರಬಂಧನೇ ಓದಿಸ್ಕೊಂಡು ಹೋಗ್ಬೇಕು ಲೇಖಕರನ್ನ, ಇವ್ಯಾಲ್ಯುಯೇಟರ್ ಅನ್ನ. ಇಷ್ಟಪಟ್ಟು ಪಾಪ ತೊಂದರೆ ಪಟ್ಟು ಓದಬಾರ್ದು ಅವ್ರು. ನೀವು ಆತರ ಅವ್ರಿಗೆ ಬರ್ಡನ್ ಮಾಡಿದ್ರೆ ಅನ್ಕೊಡ್ರಿ, ಮನೆಯಲ್ಲಿ ಮೊದಲೇ ಜಗಳ ಮಾಡ್ಕೊಂಡು ಬಂದಿರ್ತಾರೆ, ಆಫೀಸ್ ವರ್ಕ್ ಲೋಡ್ ಇರುತ್ತೆ ಅವ್ರಿಗೆ. ಅಂತದ್ರಲ್ಲಿ ನೀವು ಗಜಿಬಿಜಿಯಲ್ಲಿ ಏನೇನೋ ಬರೆದು ಬಿಟ್ಟರೆ ಮತ್ತಷ್ಟು ಮೆಂಟಲಿ ಪ್ರೆಷರ್ ಆಗುತ್ತೆ. ನಾನು ತೋರಿಸ್ತೀನಿ. ನಮ್ಮ ವಿದ್ಯಾರ್ಥಿ ಒಬ್ರು ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು, ನಡುವೆ 5-6 ಪುಟ ಆದ ತಕ್ಷಣ ತಪ್ಪಿಬಿಟ್ಟಿದ್ದಾರೆ. ತೋರಿಸ್ತೀನಿ ಅದನ್ನ ಯಾವ ತರ ತಪ್ಪಿದ್ದಾರೆ ಅವರು ಅಂತ. ಓಕೆ, ಇನ್ನು ನೆಕ್ಸ್ಟ್ 5ನೇ ಲಾಸ್ಟ್ ಪಾಯಿಂಟ್ ಇಲ್ಲಿ ಮಿಸ್ಸಿಂಗ್ ಫ್ಲೋ ಅಂತ ಅಂದ್ರೆ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು, ಫ್ಲೋ ತಪ್ಪಿ ಬಿಡ್ತಾರೆ. ಪ್ಯಾರಾಗ್ರಾಫ್ ನಡುವೆ ಲಿಂಕ್ ಇರಲ್ಲ. ನೆಕ್ಸ್ಟ್ ಮೊದಲಿನ ಪ್ಯಾರಾಗ್ರಾಫ್ಗೂ ಮತ್ತೆ ನೆಕ್ಸ್ಟ್ ಬರೆಯುವಂತ ಪ್ಯಾರಾಗ್ರಾಫ್ಗೂ ಲಿಂಕ್ ಇರಲ್ಲ. ಆ ತರ ಇರಬಾರ್ದು, ಲಿಂಕ್ ಇರ್ಬೇಕಾಗತ್ತೆ. ನೀವು ಆ ಪ್ಯಾರಾಗ್ರಾಫ್ ದಲ್ಲಿ ಏನು ಹೇಳಿದ್ರಿ ಅದ್ರ ನಂತರ ಈ ಪ್ಯಾರಾಗ್ರಾಫ್ ಯಾಕೆ ಬರ್ತಾ ಇದೀರಿ ನೀವು ಅದನ್ನ ತೋರಿಸ್ಬೇಕಾಗತ್ತೆ. ಅದ್ ಹೇಗ್ ಬರುತ್ತೆ ನಿಮ್ಗೆ? ನೀವ್ ಎಷ್ಟೇ ಭಾಷಣ ಕೇಳಿದ್ರು, ಎಷ್ಟೇ ವಿಡಿಯೋ ನೋಡಿದ್ರು ಬರಲ್ಲ ನಿಮಗೆ. ನೀವು ಓದಿದಾಗ ಬರುತ್ತೆ. ನೀವ್ ಏನ್ ಓದ್ಬೇಕು? ಫ್ಯಾಕ್ಟ್ಸ್ ಅಲ್ಲ, ನೀವು ಪ್ರಬಂಧದ ತರ ಇರುವಂತ ಲೇಖನಗಳನ್ನ ಓದ್ಬೇಕು. ಅದೆಲ್ಲಿ ಸಿಗುತ್ತೆ ನಿಮಗೆ? ಪ್ರಜಾವಾಣಿ ಮತ್ತು ದ ಹಿಂದೂನಲ್ಲಿ ಸಿಗುತ್ತೆ. ನೀವು ಪ್ರಬಂಧ ನಿಧಿ ಬುಕ್ಸ್ ಓದಿದ ತಕ್ಷಣ ನಿಮ್ಗೆ ಪ್ರಬಂಧ ಬರೆಯೋಕ್ ಬರಲ್ಲ, ಬಟ್ ಪ್ರಬಂಧಕ್ಕೆ ಬೇಕಾದಂತಹ ಕಂಟೆಂಟ್ ಸಿಗುತ್ತೆ. ಈ ಕಂಟೆಂಟ್ ಅನ್ನ ಬಳಸ್ಕೊಂಡು ನೀವು ಪ್ರಬಂಧ ಬರೆಯೋದು. ಅರ್ಥ ಆಗ್ತಾ ಇದೆಯಾ? ಸೊ ಈ ತರ ನಿಮ್ಮ ಫ್ಲೋ ಇರ್ಬೇಕಾಗತ್ತೆ, ನೆನ್ಪಿಟ್ಕೊಡ್ರಿ ಇದನ್ನ. ಇನ್ನು ನೆಕ್ಸ್ಟ್ ಇದಿಷ್ಟ ಆಯ್ತಾ? ನಿಮ್ಗೆ ಐಡಿಯಾ ಸಿಕ್ತೀಗ? ನಾನೀಗ ನಿಮ್ ಮುಂದೆನೆ ನಮ್ಮ ವಿದ್ಯಾರ್ಥಿ ಒಬ್ಬರು ಬರೆದಿರುವಂತಹ ಒಂದು ಒಳ್ಳೆ ಪ್ರಬಂಧ ಇದೆ, ಅದನ್ನ ಇವ್ಯಾಲ್ಯೂಯೇಷನ್ ಮಾಡ್ತೀನಿ ಈಗ ನಿಮ್ ಮುಂದೆ. ಗಮನ ಇಟ್ಕೊಂಡು ನೋಡಿ ಇದನ್ನ. ಮೊದಲು ನಾನು ಒಂದು ಸ್ವಲ್ಪ ಸಣ್ಣದು ಮಾಡ್ಕೊಳ್ತೀನಿ ಇಲ್ಲಿ. ಜಸ್ಟ್ ವೇಟ್ ಫಾರ್ 1 ಮಿನಿಟ್. ಸ್ವಲ್ಪ ನೆಗಡಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಎಸ್, ನೋಡೋಣ ಈಗ ಇವ್ರು ಯಾವ ತರ ಪ್ರಬಂಧ ಬರೆದಿದ್ದಾರೆ, ಇದರಲ್ಲಿ ಏನೇನ್ ಮಿಸ್ಟೇಕ್ ಗಳಿದೆ ಅಂತ ಹೇಳ್ತಾ ಹೋಗ್ತೀನಿ ನಾನು. ಎಸ್, ಇಲ್ಲಿ ನೋಡಿ ಪ್ರಬಂಧ ಏನ್ ಹೇಳುತ್ತೆ ಅಂತ ಅಂದ್ರೆ, ಇನ್ ದ ಕ್ವೆಸ್ಟ್ ಫಾರ್ ಮೋರ್ ವಿ ಫಾರ್ಗಾಟನ್ ದ ವರ್ಚ್ಯೂ ಆಫ್ ಇನಫ್. ನೋಡಿ, UPSC ತಯಾರಿ ಮಾಡೋಕೆ ಬಹಳಷ್ಟು ಜನ ಏನ್ ಅನ್ಕೊಂಡಿದ್ದಾರೆ, 5 ಜನ IAS ಸಂಸ್ಥೆ ಬರೀ ಕನ್ನಡ ಮೀಡಿಯಂನವ್ರಿಗೆ ಗೈಡೆನ್ಸ್ ಕೊಡುತ್ತೆ, ಮತ್ತೆ ಕನ್ನಡದಲ್ಲಿ IAS ಮಾಡಬಹುದು. ಹೌದು, ಕನ್ನಡದಲ್ಲಿ IAS ಮಾಡಬಹುದು, ಬಟ್ ನಾವು ಬರೀ ಕನ್ನಡ ಮೀಡಿಯಂನವ್ರಿಗೆ ಗೈಡೆನ್ಸ್ ಕೊಡಲ್ಲ, ಇಂಗ್ಲಿಷ್ನವ್ರು ಕೂಡ ಕೊಡ್ತೀವಿ. ಬಟ್ ಒಂದ್ ಅಂಶ ನೆನ್ಪಿಟ್ಕೊಡ್ರಿ, ವಿದೌಟ್ ಇಂಗ್ಲಿಷ್ ನಾವು UPSC ಪಾಸ್ ಮಾಡೋಕ್ ಆಗಲ್ಲ. ವಿದೌಟ್ ಇಂಗ್ಲಿಷ್ UPSC ಪಾಸ್ ಮಾಡೋಕ್ ಆಗಲ್ಲ. ಈಗ ನೋಡ್ರಿ, ಮತ್ತೆ ಇಲ್ಲಿ ಎಂತೆಂತ ಪದಗಳಿದೆ ನೋಡ್ರಿ. ನಮ್ಗೆ ಇಂಜಿನಿಯರಿಂಗ್ ಮುಗಿಯೋವರೆಗೂ ಈ ಪದಗಳು ಗೊತ್ತೇ ಇರ್ಲಿಲ್ಲ, ಈಗ ಗೊತ್ತಾಗಿದೆ ಈ ಪದಗಳು. ಏನ್ ಈ ಸಾಲಿನ ಅರ್ಥ? ನೋಡಿ, ಇಲ್ಲೊಂದು ಪದ ಇದೆ ಕ್ವೆಸ್ಟ್, ಆಮೇಲೆ ವರ್ಚು. ಏನ್ ಇವು ಪದಗಳು? ಈ ಪದಗಳು ಗೊತ್ತಿರ್ಬೇಕಲ್ಲ ನಿಮ್ಗೆ. ಸೊ ಎಲ್ಲಿ ಕಲಿತೀರಿ ಇಂಥ ಪದಗಳನ್ನೆಲ್ಲ? ಇಂಥ ಪದಗಳನ್ನ ಎಲ್ಲಿ ಕಲಿತೀರಿ ಅಂದ್ರೆ, ನೀವು ಎಥಿಕ್ಸ್ ಅನ್ನ ಓದಿದಾಗ, ಮಾಡರ್ನ್ ಹಿಸ್ಟ್ರಿನ ಓದಿದಾಗ ಅವಾಗ ಕಲಿತೀರಿ. ಅದಕ್ಕೆ ನಾವು 5 ಜನ IAS ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಪ್ರತಿಯೊಂದು ಲೈನ್ ಸಾಲನ ಓದಿ ಹೇಳ್ತಿರ್ತೀನಿ ನಾನು. ಕೆಲವು ವಿದ್ಯಾರ್ಥಿಗಳು ಅನ್ಕೊಳ್ತಾರೆ, ಏನ್ ಸರ್ ನೀವು ಅನುವಾದ ಮಾಡ್ತಾ ಇದ್ರಿ ಅನ್ಕೊಳ್ತಾರೆ. ಆ ತರ ಇರಲ್ಲ, ಲಿಂಕೇಜ್ ಇರುತ್ತೆ ಅಲ್ಲಿ. ಈ ಸಾಲಿನ ಅರ್ಥ ಏನ್ ಗೊತ್ತಾ? ಇಲ್ಲಿ ಏನ್ ಹೇಳ್ತಾ ಇದಾರಂತ ಅಂದ್ರೆ, ಇಲ್ಲಿ ಇನ್ ದ ಕ್ವೆಸ್ಟ್ ಫಾರ್ ಮೋರ್, ನಾವು ಇನ್ನಷ್ಟು ಬೇಕು ಅನ್ನುವಂತ ಒಂದು ಹುಡುಕಾಟದಲ್ಲಿ ಏನಿರ್ತೀವಲ್ವಾ. ಸೊ ವಿ ಫಾರ್ಗಾಟನ್, ನಾವು ಮರ್ತಿದೀವಿ. ಏನ್ ಮರ್ತಿದೀವಿ ಅಂತ ಅಂದ್ರೆ, ದ ವರ್ಚ್ಯೂ ಆಫ್ ಇನಫ್, ಇಷ್ಟು ಸಾಕು ಅನ್ನೋದನ್ನ ಮರ್ತಿದೀವಿ ಅಂತ ಹೇಳ್ತಾ ಇದಾರೆ. ಇಷ್ಟು ಸಾಕು ಅನ್ನುವಂತ ಒಂದು ಮೌಲ್ಯ, ವರ್ಚ್ಯೂ ಅಂದ್ರೆ ಒಂದು ಮೌಲ್ಯ. ನೋಡಿ, ವ್ಯಾಲ್ಯೂ ಅನ್ನೋದನ್ನ ವರ್ಚ್ಯೂ ಅಂತ ಕರಿತಾ ಇದಾರೆ ಅವರು, ಅಥವಾ ಒಂದು ಸಾಧನನು ಕೂಡ ಆಗುತ್ತೆ ಒಂದೊಂದ್ಸರಿ ವರ್ಚ್ಯೂ, ಹೌದಲ್ವಾ? ಸೊ ಈಗ ಅಂದ್ರೆ ಈ ಓವರ್ ಆಲ್ ಆಗಿ ಎಸ್ಸೆ ಏನ್ ಹೇಳ್ತಾ ಇದೆ ಗೊತ್ತಾ? ಅಂದ್ರೆ ನಾವು ಇನ್ನಷ್ಟು ಬೇಕು ಅಂತ ಹೇಳ್ತಾ, ಇಷ್ಟು ಸಾಕು ಅನ್ನುವಂತ ಒಂದು ಲಿಮಿಟೇಷನ್ ಹಾಕೊಳ್ತಾ ಇಲ್ಲ. ಇದರಿಂದ ನಮಗೆ ತೊಂದರೆಗಳಾಗ್ತಾ ಇದೆ ಅಂತ ಈ ಪ್ರಬಂಧ ಹೇಳ್ತಾ ಇದೆ. ಏನ್ ಯಾವ ತರ ಬರೆದಿದ್ದಾರೆ ನಮ್ಮ ವಿದ್ಯಾರ್ಥಿ, ಚೆಕ್ ಮಾಡ್ತೀನಿ ನಾನು ನಿಮ್ಮ ಮುಂದೆ. ಪ್ರತಿಯೊಂದು ಸಾಲನ ಓದಿ ಹೇಳ್ತೀನಿ. 10 ಪುಟ ಇದೆ, ಜಾಸ್ತಿ ಇಲ್ಲ, ಸುಮಾರು 800ರಿಂದ 900 ಪದಗಳಿವೆ. ತುಂಬಾ ಚೆನ್ನಾಗಿ ಸರಳವಾಗಿ ನಿಮ್ ಮುಂದೆ ಇವ್ಯಾಲ್ಯೂಯೇಷನ್ ಮಾಡ್ತೀನಿ, ನೋಡೋಣ ಹೇಗಾಗಿದೆ ಅಂತ. ನೋಡಿ, ಪ್ರಬಂಧ ಬರೆಯುವಾಗ ನಮ್ಮ 3 ಹಂತ ಇರುತ್ತೆ. ಒಂದು ಇಂಟ್ರೊಡಕ್ಷನ್, ಆಮೇಲೆ ಬಾಡಿ, ಆಮೇಲೆ ಕನ್ಕ್ಲೂಷನ್. ಇಂಟ್ರೊಡಕ್ಷನ್ 1ರಿಂದ 1.5 ಪುಟ, ಕನ್ಕ್ಲೂಷನ್ 1 ಪುಟ, ಇನ್ನು ಉಳಿದಿರೋದು ಟೋಟಲ್ 12 ಪುಟ ಇರುತ್ತೆ ನಿಮಗೆ ಎಸ್ಸೆನಲ್ಲಿ ಬರೆಯೋಕೆ. 1-2 ರಫ್ ಪೇಜ್ ಇರುತ್ತೆ, ರಫ್ ಪೇಜ್ ಅಲ್ಲಿ ವರ್ಕ್ ಮಾಡ್ಬೇಕು ನೀವು. ಸೊ ಇಲ್ಲಿ 12 ಪುಟ ಆಗಿದೆ, ಇನ್ನು 8ರಿಂದ 9 ಪುಟ ಈ ವಿದ್ಯಾರ್ಥಿ ಬಾಡಿಯನ್ನ ಬರಿಬಹುದು. ಓಕೆ, 9 ಪುಟ
ಇಂಟು ಪ್ರತಿ ಪುಟದಲ್ಲಿ ಒಂದು 2 ಡೈಮೆನ್ಷನ್ ಅಂದ್ರೆ ಒಂದು 18 ಡೈಮೆನ್ಷನ್ ತಗೊಳ್ಬಹುದು. ಸೊ ಅಲ್ಲಿ ಅನಲಿಸಿಸ್ ಅವರು ಮಾಡ್ತಾರಂತ ಅಂದ್ರೆ ಒಂದು 13ರಿಂದ 14 ಡೈಮೆನ್ಷನ್ಸ್ ಅನ್ನ ಆ ವಿದ್ಯಾರ್ಥಿ ತಗೊಂಡು ಇಲ್ಲಿ ತಯಾರಿ ಮಾಡಬಹುದು. ಸರಿ, ಹಾಗಾದ್ರೆ ನೋಡೋಣ ಏನ್ ಮಾಡಬಹುದು ಅಂತ. ನೋಡಿ, ದಟ್ಟ ಅಡವಿಯಲ್ಲಿ ಅದೊಂದು ದಿನ ಹಸಿದ ಸುಂದರ ಹಸಿರು ವರ್ಣಮಯ ಗಿಳಿಯೊಂದು ಆಹಾರವನ್ನರಸಿ ಸ್ವಲ್ಪ ದೂರದಲ್ಲಿ ಬಂದು ನೋಡಿದಾಗ ಸಿಕ್ಕಿದ್ದೇ ರಸಭರಿತ ಹಣ್ಣುಗಳನ್ನು ತನ್ನೊಡಲಲ್ಲಿ ಇರಿಸಿಕೊಂಡಿದ್ದ ಮಾವಿನ ಮರ. ತುಂಬಾ ಚೆನ್ನಾಗಿದೆ ಇದು. ಇವರು ಕನ್ನಡ ಸಾಹಿತ್ಯವನ್ನು ತಯಾರಿ ಮಾಡಿದ್ದಾರೆ. ಸೊ ಕನ್ನಡ ಸಾಹಿತ್ಯ ತಯಾರಿ ಮಾಡಿರೋದ್ರಿಂದ ಇವರಲ್ಲಿ ಸಾಹಿತ್ಯ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಸ್ವಲ್ಪ ಎಕ್ಸ್ಟ್ರಾ ಆಡಂಬರ ಆಯ್ತು ಅನ್ಸುತ್ತೆ ಇಲ್ಲಿ, ಬಟ್ ಪರವಾಗಿಲ್ಲ, ಬರಿಬಹುದು, ಮೆಚ್ತಾರೆ ಇದನ್ನ, ಪರವಾಗಿಲ್ಲ, ಬರಿಬಹುದು, ಏನ್ ತಪ್ಪಿಲ್ಲ. ಸ್ವಲ್ಪ ಇದಕ್ಕಿಂತ ಕಡಿಮೆ ವರ್ಣನೆ ಇದ್ರೆ ಒಳ್ಳೇದು, ಯಾಕಂದ್ರೆ ಇದು ಸಾಹಿತ್ಯಿಕ ಪ್ರಶ್ನೆ ಪತ್ರಿಕೆ ಅಲ್ವಲ್ಲ. ಇದಕ್ಕಿಂತ ಸ್ವಲ್ಪ ಕಡಿಮೆ ಸಾಹಿತ್ಯ ಇದ್ರೂ ನಡೆಯುತ್ತೆ, ನಾರ್ಮಲ್ ಇದ್ರೂ ನಡೆಯುತ್ತೆ. ಚೆನ್ನಾಗಿದೆ. ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಸ್ವಲ್ಪ ಗಿಳಿ ಒಂದ್ ಬಂತಂತೆ, ಹಸಿದಿತ್ತಂತೆ, ಅದಕ್ಕೆ ಒಂದು ಸುಂದರವಾದಂತಹ ಹಣ್ಣಿನ ಮರ ಅದಕ್ಕೆ ಸಿಕ್ಕಿದೆ. ನೋಡಿದ ತಕ್ಷಣ ಗಿಳಿಗೆ ತಿನ್ನಬೇಕೆನಿಸಿದ್ದೇ ತಡ ತಿಂದಿತು ನೋಡಿ, ತಿಂದಿತು ಕಾಮ ಕೊಡ್ತಾರೆ, ಎಷ್ಟೇ ತಿಂದರೂ ಅದರ ಹಸಿವೇ ನೀಗಲಿಲ್ಲವೇನೋ ಎಂಬಂತೆ ತೋರುತ್ತಿತ್ತು ಅಂತ ಕೊಡ್ತಾರೆ, ಫುಲ್ ಸ್ಟಾಪ್ ಕೊಡ್ತಾರೆ. ಸೊ ಇಲ್ಲಿ ಒಂದು ಟಾಪಿಕ್ ಮುಗೀತು ಅಂದ್ರೆ ಹಸಿದಿತ್ತು, ಅದು ಹಸಿದ ಮೇಲೆ ಅದಕ್ಕೆ ಎಷ್ಟು ತಿಂದ್ರು ಅದಕ್ಕೆ ಸಾಕಾಗ್ಲಿಲ್ಲ ಅನಿಸುತ್ತಾ ಇತ್ತು ಅಂತ ಕೇಳ್ಕೊಂಡು ಮುಂದೆ ಪ್ಯಾರಾಗ್ರಾಫ್ ಅನ್ನ ಹೊಡಿತಾರೆ. ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಬರೀತಾರೆ. ಇಲ್ಲಿ ಅದರ ಹಸಿವೆ ಏನು, ಒಂದೆರಡು ಹಣ್ಣುಗಳನ್ನು ತಿಂದ ಬಳಿಕ ತೀರಿರಬಹುದಾದರೂ ಅದರ ದುರಾಸೆಯ ತೃಷೆ ಬಹುಶಃ ಹಾಗೆ ಉಳಿದಿರಬಹುದು. ಓಕೆ, ಇಲ್ಲಿ ಒಂದೆರಡು ಹಣ್ಣನ್ನ ತಿಂದ ತಕ್ಷಣ ಅದರ ಹಸಿವು ತುಂಬಿರಬಹುದು, ಬಟ್ ಅದ್ರೊಳಗಡೆ ಒಂದು ದುರಾಸೆಯ ತೃಷೆ ಇತ್ತಲ್ಲ, ಆ ಆಸೆ, ಆ ಆಕಾಂಕ್ಷೆ, ಆ ಒಂದು ಬಾಯಾರಿಕೆ, ಅದು ಇನ್ನು ಹಾಗೆ ಉಳಿದಿರಬಹುದು ಅನ್ನೋದು ಏನ್ ಮಾಡ್ತಾರಂತ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಸರಿ, ನಡೆಯುತ್ತೆ, ಕರೆಕ್ಟ್ ಆಗಿದೆ. ಇಲ್ಲಿ ಗಿಳಿ ಎಂಬುದು ಮಾನವನ ದುರಾಸೆಯ ಸಂಕೇತದ ರೂಪ. ಮಾನವನಿಗೆ ಇನ್ನೂ ಬೇಕು ಬೇಕು ಎನ್ನುವ ಆತನ ಅಹಂಕಾರದ ಪ್ರತೀಕದಂತಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇತಿಹಾಸದಿಂದಲೂ ಆಧುನಿಕ ಕಾಲದವರೆಗೆ ಸಹಸ್ರಾರು ಉದಾಹರಣೆಗಳಿವೆ. ಸಹಸ್ರಾರು ಅಥವಾ ಸಾವಿರಾರು ಅಂತ ಬರೆದಿದ್ದಾರೆ, ಎರಡರಲ್ಲಿ ಯಾವ್ದಾದ್ರು ಒಂದು ಪದವನ್ನು ಬಳಸಿದ್ರೆ ನಡೆಯುತ್ತೆ. ಕರೆಕ್ಟ್ ಇದೆ. ಪೀಠಿಕೆನ ತುಂಬಾ ಚೆನ್ನಾಗಿದೆ, ಆರಂಭ ಮಾಡಿದ್ದಾರೆ, ಕರೆಕ್ಟ್ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ನೋಡೋಣ. ಇದು ನಾವು ಥಿಸಿಸ್ ಸ್ಟೇಟ್ಮೆಂಟ್ ಅಂತ ಬರಿತೀವಿ ಅಂದ್ರೆ ಈ ಪ್ರಬಂಧದಲ್ಲಿ ಏನನ್ನ ಡಿಸ್ಕಸ್ ಮಾಡೋಣ ಅಂತ ಕೇಳ್ತಾರೆ ಇಲ್ಲಿ. ಪ್ರಸ್ತುತ ಇಲ್ಲಿನ ಪ್ರಬಂಧದ ವ್ಯಾಖ್ಯೆಯಾದ ಇನ್ನೂ ಬೇಕೆನ್ನುವ ಅಥವಾ ಹೆಚ್ಚಿನದನ್ನು ಹುಡುಕುವ ಹಾದಿಯಲ್ಲಿ ಸಾಕು ಎನ್ನುವ ಸದ್ಗುಣವನ್ನು ನಾವು ಮರೆತಿದ್ದೇವೆ ಕೂಡ. ನಮ್ಮ ಅತಿಯ ಆಸೆಯ ರೂಪಾಂತರವಾದ ದುರಾಸೆಯನ್ನೇ ಎತ್ತಿ ತೋರಿಸಿದೆ. ಓಕೆ, ಸರಿ. ಇನ್ನು ಇಲ್ಲಿನ ಪ್ರಬಂಧದ ವ್ಯಾಖ್ಯೆಯಾದ ಇನ್ನೂ ಬೆಳೆಯಬೇಕೆನ್ನುವ ಅಥವಾ ಹೆಚ್ಚಿನದನ್ನ ಹುಡುಕುವ ಹಾದಿಯಲ್ಲಿ ಸಾಕು ಎನ್ನುವ ಸದ್ಗುಣವನ್ನು ನಾವು ಮರೆತಿದ್ದೇವೆ ಕೂಡ ನಮ್ಮ ಅತಿಯಾಸೆಯ ರೂಪಾಂತರವಾದ ದುರಾಸೆಯನ್ನೇ ಎತ್ತಿ ತೋರಿಸಿದೆ. ಅಂದ್ರೆ ಇಲ್ಲಿ ಈ ಒಂದು ವ್ಯಾಖ್ಯೆ ಏನ್ ಹೇಳುತ್ತೆ, ವ್ಯಾಖ್ಯೆ ಅಂದ್ರೆ ಡೆಫಿನೇಷನ್. ವ್ಯಾಖ್ಯೆ ಏನ್ ಹೇಳ್ತಾ ಇದೆ ಅಂತಂದ್ರೆ ನಮ್ಮ ಅತಿಯಾಸೆಯನ್ನು ಎತ್ತಿ ತೋರಿಸ್ತಾ ಇದೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ಒಂದು ಪ್ರಬಂಧದಲ್ಲಿ ನಾವ್ ಇದನ್ನ ಚರ್ಚಿಸೋಣ ಅಂತ ಬರಿಬೇಕಾಗಿತ್ತು ಅವರು. ನಾನು ಹೇಳಿದ್ದೆ, ಅದನ್ನ ಪದೇ ಪದೇ ಹೇಳ್ತಿರ್ತೀನಿ, ಥಿಸಿಸ್ ಸ್ಟೇಟ್ಮೆಂಟ್ ಅನ್ನ ಚೆನ್ನಾಗಿ ಬರೀರಿ ಅಂತ ಹೇಳಿ, ಅದನ್ನು ಕೂಡ ತಪ್ಪಿದ್ದಾರೆ ಅವ್ರು ಇಲ್ಲಿ. ಅಂದ್ರೆ ಈ ಪ್ರಬಂಧದಲ್ಲಿ ನಾವ್ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ಬೇಕು ನೀವು ಚೆಕ್ ಮಾಡೋರ್ಗೆ, ಅದನ್ನ ಮರ್ತಿದ್ದಾರೆ ಅವರು. ಉಳಿದಿರೋದು ಕರೆಕ್ಟ್ ಇದೆ. ಸರಿ, ಹಾಗಾದ್ರೆ ನೋಡೋಣ ಮುಂದೇನಿದೆ ಇಲ್ಲಿ. ಇನ್ನೂ ಬೇಕು ಬೇಕು ಎನ್ನುವುದೊಂದು ಸಾಂಕ್ರಾಮಿಕ ರೋಗದಂತೆ ಒಬ್ಬರಿಂದೊಬ್ಬರಿಗೆ ತಲಾಂತರದಿಂದ ಅಂಟು ರೋಗದಂತೆ ಅಂಟಿಕೊಂಡು ಅದರ ಕಬಂಧ ಬಾಹುವಿನಲ್ಲಿ ಮಾನವ ಕುಲವನ್ನ ಬಂಧಿಸಿದೆ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡ್ರಿ ಈ ಸಾಲನ್ನ. ಓಕೆ, ಇನ್ನೂ ಬೇಕು ಬೇಕು ಅನ್ನೋದಂಥದ್ದು ಏನಿದೆಯಲ್ಲ, ಇದೊಂದು ಏನಾಗಿದೆ ಅಂತ ಅಂದ್ರೆ ಮಾನವ ಕುಲವನ್ನ ಏನ್ ಮಾಡಿದೆ, ಇದು ಬಂಧಿಸಿದೆ ತನ್ನ ಕಬಂಧ ಬಾಹುಗಳಲ್ಲಿ. ಇಂತಹ ಪದಗಳು ಬಳಸ್ಬೇಕು ನೀವು, ಅಂದಾಗ ನಿಮ್ ಪ್ರಬಂಧಕ್ಕೊಂದು ವ್ಯಾಲ್ಯೂ ಬರುತ್ತೆ. ಚೆನ್ನಾಗಿದೆ. ಅತಿ ಆಸೆಯ ಅಥವಾ ಇನ್ನೂ ಬೇಕು ಎಂಬ ಮನಸ್ಸಿನ ಹುಚ್ಚಾಟದಿಂದ ನಕಾರಾತ್ಮಕತೆಯು ತಲೆದೋರಿದೆಯೋ ಮತ್ತು ಇದರ ದುಷ್ಪರಿಣಾಮಗಳು ಘನಘೋರವಾಗಿವೆ. ಏನು ಅತಿಯಾಗಿ ಬೇಕು ಬೇಕು ಅನ್ನುವಂತ ಒಂದು ಆಸೆ ಇದೆಯಲ್ಲ, ಇದರಿಂದ ಮನುಷ್ಯನಲ್ಲಿ ಏನಾಗಿದೆ ಅಂತ ಅಂದ್ರೆ ನಕಾರಾತ್ಮಕತೆ ತಲೆದೂರಿದೆ. ಅದಷ್ಟೇ ಅಲ್ಲ, ಇದರಿಂದ ಬಹಳಷ್ಟು ದುಷ್ಪರಿಣಾಮ ಕೂಡ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ಚೆನ್ನಾಗಿದೆ. ಸಿಂಪಲ್ ಆಗಿರುವಂತ ಕಥೆಯನ್ನು ಯೂಸ್ ಮಾಡ್ಕೊಂಡ್ರು ಇನ್ನೂ ಎಫೆಕ್ಟಿವ್ ಆದ ಕಥೆಗಳು ಸಿಗುತ್ತೆ, ಹುಡುಕ್ಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಮತ್ತೆ ಸಾಧ್ಯ ಆದಷ್ಟು ನಿಮ್ಮ ಪ್ರಬಂಧ ಆರಂಭದಲ್ಲಿ ಒಂದು ಕಥೆ ಇರಬೇಕು ಅಥವಾ ಒಂದು ದೃಷ್ಟಾಂತ, ರಿಯಲ್ ಸ್ಟೋರಿ ಇರುತ್ತಲ್ಲ, ಅದನ್ನ ಹಾಕಬಹುದು ನೀವು. ಓಕೆ, ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ ಆಗಿ ಇತಿಹಾಸಕ್ಕೆ ಹೋಗ್ತಾರೆ ಇವರು. ನಾವು ಮಹಾಭಾರತವನ್ನೇ ಕಣ್ಣಾಡಿಸಿದರೆ, ಇಲ್ಲಿ ಮಹಾಭಾರತವನ್ನೇ ಕಣ್ಣಾಡಿಸಿದರೆ ಅಗತ್ಯ ಇಲ್ಲ, ಅಷ್ಟೇ ಎಳೆಯೋ ಅಗತ್ಯ ಇರಲಿಲ್ಲ. ನಾವು ಮಹಾಭಾರತವನ್ನು ಕಣ್ಣಾಡಿಸಿದಾಗ ಸಾಕು, ಇಷ್ಟು ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಎಕ್ಸಾಗರೇಷನ್ ಅಂತಾರೆ ಇದನ್ನ. ನಾವು ಮಹಾಭಾರತವನ್ನೇ ಕಣ್ಣಾಡಿಸಿದರೆ ಸಾಕು, ಏನ್ ಇಷ್ಟು ಅಗತ್ಯ ಇಲ್ಲ, ಇದು ಓವರ್ ಅನ್ಸುತ್ತೆ. ಏನ್ ಬರಿಬಹುದು, ನಾವು ಮಹಾಭಾರತವನ್ನು ಕಣ್ಣಾಡಿಸಿದರೆ ಇನ್ನೂ ಬೇಕೆಂಬ ತನ್ನ ಅಹಂಕಾರಕ್ಕೆ ಶರಣಾದ ದುರ್ಯೋಧನ ಪಾಂಡವರ
ಇಲ್ಲಿ ಅಹಂಕಾರಕ್ಕೆ ಶರಣಾಗಿಲ್ಲ ಆತ, ಅಹಂಕಾರಕ್ಕೆ ಏನಾಗಿದ್ದಾನಂತ ಅಂದ್ರೆ ವಶವಾಗಿದ್ದಾನೆ. ನೋಡಿ, ನೀವೊಬ್ರು ಒಳ್ಳೆ ಲೇಖಕರಾಗಬೇಕು ಅಂತ ಅಂದ್ರೆ, ಓಕೆ, ಕೆಲವೊಂದ್ಸಾರಿ ನಾನು ಸಣ್ಣ ಪುಟ್ಟ ಆರ್ಟಿಕಲ್ಗಳನ್ನ ಬರೆದಿರ್ತೀನಿ. ಅವಾಗ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ, ಸರ್ ಹೇಗ್ ಬರಿತೀರಿ ಇಂಥ ಲೇಖನಗಳನ್ನ ನೀವು ಅಂತ ಕೇಳ್ತಿರ್ತಾರೆ. ಏನಿಲ್ಲ, ನೀವ್ ಅದನ್ನ ಬರಿತಿರ್ತೀರಲ್ಲ, ಬರೆಯುವಾಗ ಥಿಂಕ್ ಮಾಡ್ಬೇಕು. ಇಲ್ಲಿ ಆತ ಅಹಂಕಾರಕ್ಕೆ ಶರಣಾಗಿಲ್ಲ ದುರ್ಯೋಧನ, ಆತ ವಶವಾಗಿದ್ದಾನೆ, ಅದ್ರ ಕೈಗೆ ಸಿಕ್ಕಾಕೊಂಡಿದ್ದಾನ ಅಂತ ಥಿಂಕ್ ಮಾಡಿ ಬರಿಬೇಕು. ನೀವು ಪ್ರತಿಯೊಂದು ಪದಾನು ಥಿಂಕ್ ಬಿಫೋರ್ ಇಂಕ್ ಅನ್ನುವಂತ ಒಂದು ಕೊಟೇಶನ್ ಇದೆ ಇಂಗ್ಲಿಷ್ ಅಲ್ಲಿ. ನೀವು ಬರೆಯೋಕ್ಕಿಂತ ಮುಂಚೆ ಇದು ಹೇಗ್ ಫೀಲ್ ಮಾಡುತ್ತೆ ಅದು ಟಚ್ ಆಗಬೇಕು, ಓದುಗರಿಗೆ ಹೌದು ಅನಿಸ್ಬೇಕು, ಅವಾಗ ನೀವು ಗೆದ್ರಿ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಆ ತರ ನಾವು ಮಹಾಭಾರತವನ್ನು ಕಣ್ಣಾಡಿಸಿದರೆ ಇನ್ನೂ ಬೇಕೆಂಬ ತನ್ನ ಅಹಂಕಾರಕ್ಕೆ ವಶನಾದ ದುರ್ಯೋಧನ ಪಾಂಡವರ ಪಾಲಿನ 5 ಗ್ರಾಮಗಳನ್ನು ನೀಡದೆ ಸೂಜಿ ಮೊನೆಯ ಗಾತ್ರದಷ್ಟು ಜಾಗ ನೀಡಲಾರೆ, ಇರುವವರೆಗೆ ಹೋರಾಡಿ ಛಲಮನೆ ಮೆರೆವೆಂ ಎಂಬ ಸೊಕ್ಕಿನ ಮಾತುಗಳನ್ನಾಡಿ ಕೊನೆಗೆ ಭೀಮನ ಗದೆಯ ಶಕ್ತಿಯ ಮುಂದೆ ಸೋತು ಮಂಡಿಯೂರಿ ನೆಲಕ್ಕುರುಳಿದನು ಅನ್ನುವಂತ ಪದವನ್ನ ಬರೀತಾರೆ ಇಲ್ಲಿ. ನನ್ನ ಪ್ರಕಾರ ವೆರಿ ಗುಡ್ ಇದು. ಇದರಲ್ಲಿ ಒಂದೇ ಮಿಸ್ಟೇಕ್ ಅವ್ರು ಮಾಡಿರೋದು, ಆರಂಭದಲ್ಲೇ ಎಳೆದ್ಬಿಟ್ರು. ಎಳಿಬಾರ್ದು, ಎಲ್ಲಿ ಎಳಿಬೇಕು ಅಲ್ಲೇ ಎಳಿಬೇಕು. ನೀವು ಬಿಗಿನಿಂಗ್ ಇಂದಾನೆ ಎಳಿಯೋಕ್ ಸ್ಟಾರ್ಟ್ ಮಾಡಿದ್ರೆ ಅದು ಓವರ್ ಅನ್ಸುತ್ತೆ, ನಡುವೆ ಎಲ್ಲಾದ್ರೂ ಒಂದು ಬರ್ಬೇಕು ಆತರ. ಓಕೆ, ವೆರಿ ಗುಡ್. ಇದೊಂದು ತುಂಬಾ ಚೆನ್ನಾಗಿರುವಂತ ಪ್ಯಾರಾಗ್ರಾಫ್. ನೋಡಿ, ಪೀಠಿಕೆಯನ್ನ ಕೊಟ್ರು, ಪೀಠಿಕೆ ಆದ್ಮೇಲೆ ಇದು ಯಾವ ತರ ಎಲ್ರಿಗೂ ಅಂಟ್ಕೊಂಡಿದೆ ಅಂತ ಹೇಳಿದ್ರು, ಆಮೇಲೆ ಇವಂದು ಎಕ್ಸಾಂಪಲ್ ಕೊಟ್ರು ದುರ್ಯೋಧನದು. ಮುಂದೆ ಹೇಳ್ತಾರೆ, ಅದೇ ರೀತಿ ಕ್ರಿಸ್ತಶಕ 11-12ನೇ ಶತಮಾನದಲ್ಲಿ ಪ್ರಸಿದ್ಧ ಚಿತ್ತೋಡ್ಗರದ ರಾಜ ರತನಸಿಂಗನ ಸುಂದರ ಪತ್ನಿಯ ಸೌಂದರ್ಯಕ್ಕೆ, ಈ ಪದ್ಮಾವತಿ ಬ್ರಾಕೆಟ್ ಅಲ್ಲಿ ಬರೆಯೋ ಅಗತ್ಯ ಇಲ್ಲ, ಇಲ್ಲಿ ಸುಂದರ ಪತ್ನಿ ಪದ್ಮಾವತಿ ಅಂದ್ರೆ ಸಾಕು. ಸುಂದರ ಪತ್ನಿ ಅಂತ ಬರೆದು ಬ್ರಾಕೆಟ್ ಅಲ್ಲಿ ಪದ್ಮಾವತಿ ಬೇಡ. ರಾಜ ರತನಸಿಂಗನ ಪತ್ನಿಯಾದ ಪದ್ಮಾವತಿಯ ಸೌಂದರ್ಯಕ್ಕೆ ಮಾರು ಹೋದ ಅಲ್ಲಾವುದ್ದೀನ್ ಖಿಲ್ಜಿಯು ಆಕೆಯನ್ನ ಪಡೆವಾಟದಲ್ಲಿ ರತನಸಿಂಗನನ್ನು ಮೋಸದಿಂದ ಸೋಲಿಸಿದನಾದರೂ ಆ ಕಡೆ ಪದ್ಮಾವತಿ ಅದಾಗಲೇ ಜೋಹರ್ ಬೆಂಕಿಗೆ ಆಹುತಿಯಾಗಿದ್ದಳು. ಇಲ್ಲಿ ಒಂದು ವಿದ್ಯಾರ್ಥಿ ತಪ್ಪು ಮಾಡ್ತಾ ಇದಾರೆ. ಏನಂತ ಅಂದ್ರೆ, ಸಾಲುಗಳು ತುಂಬಾ ದೊಡ್ಡದಾಗಿ ಬರಿತಾ ಇದಾರೆ. ಸಣ್ಣ ಸಾಲುಗಳನ್ನ ಬರೆದ್ರೆ ಸಾಕು. ತುಂಬಾ ದೊಡ್ಡ ಸಾಲುಗಳಿದ್ದಾಗ ಏನಾಗುತ್ತೆ, ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ವಿ ಅಂತ ಮರ್ತು ಬಿಡ್ತೀವಿ. ಇದಿಷ್ಟೇ ಸಿಂಪಲ್ ಆಗಿ ಇದನ್ನು ಶಾರ್ಟ್ ಆಗಿ ಬರೀಬಹುದು. ಹೇಗಂತ ಅಂದ್ರೆ, ಕ್ರಿಸ್ತಶಕ 11-12ನೇ ಶತಮಾನದಲ್ಲಿ ಚಿತ್ತೋರ್ಗಢದ ರಾಜ ರತನಸಿಂಗನ ಪತ್ನಿ ಪದ್ಮಾವತಿಯ ಸೌಂದರ್ಯಕ್ಕೆ ಅಲ್ಲಾವುದ್ದೀನ್ ಮಾರು ಹೋದ. ತದನಂತರ ರತನಸಿಂಗನನ್ನ ಏನ್ ಮಾಡಿದ, ಮೋಸದಿಂದ ಸೋಲಿಸಿದ. ಆದರೆ ಫುಲ್ ಸ್ಟಾಪ್. ಆದರೆ ಈ ಕಡೆ ಪದ್ಮಾವತಿಯು ಏನ್ ಮಾಡಿದಳು ಅಂತ ಅಂದ್ರೆ ಜೋಹರ್ ಬೆಂಕಿಗೆ ಆಹುತಿಯಾಗಿದ್ದಳು. ಮೂರು ವಾಕ್ಯ ಮಾಡಿದೆ ನಾನು. ನಿಮ್ಮ ಪ್ರಬಂಧದಲ್ಲಿ ಸಣ್ಣ ವಾಕ್ಯಗಳಿರ್ಬೇಕು. ತುಂಬಾ ದೊಡ್ಡ ವಾಕ್ಯ ಇತ್ತು ಅಂತ ಅಂದ್ರೆ ಆರಂಭ ಮಾಡಿದವ್ರಿಗೂ ಕೊನೆಗೆ ಬರೋ ವೇಳೆಗೆ ಮರ್ತಿರ್ತಾರೆ, ಲಿಂಕ್ ತಪ್ಪುತ್ತಲ್ಲಿ. ಸಣ್ಣ ವಾಕ್ಯಗಳನ್ನ ಮಾಡ್ಬೇಕು. ಎಷ್ಟು ಸಣ್ಣ ವಾಕ್ಯ ನೀವು ರಚನೆ ಮಾಡ್ತೀರಿ ಅಷ್ಟು ಇಂಟೆಲಿಜೆಂಟ್ ಇದೀರಿ ಅಂತ ಅರ್ಥ. ಓಕೆ, ಇವೆರಡು ಇತಿಹಾಸದ ದೃಷ್ಟಾಂತಗಳು. ಎಲ್ಲ ಇದ್ದು ಏನೂ ಇಲ್ಲದಂತೆ ನಿಸ್ಸಹಾಯಕರಾಗಿ ಹತಾಶೆಗೊಳಗಾದ ಇಬ್ಬರು ಶ್ರೇಷ್ಠ ಮಹಾರಾಜರ ಪರಿಸ್ಥಿತಿಗಳು. ಒಂದು ವೇಳೆ ಅವರ ಮನದ ದುರಾಸೆಯ ಬಾಗಿಲನ್ನು ಮುಚ್ಚಿ ಅವರು ಸುಮ್ಮನಿದ್ದಿದ್ದರೆ ನೆಮ್ಮದಿಯ ಅವರದಾಗಿರುತ್ತಿತ್ತು. ಸುಮ್ಮನಿದ್ದಿದ್ದರೆ, ಇಲ್ಲಿ ನೆಮ್ಮದಿಯು ಅನ್ನೋಕ್ಕಿಂತ ಮುಂಚೆ ಒಂದು ವಿಶೇಷಣಾತ್ಮಕ ಪದ ಸೇರಿಸ್ಬೇಕು ಇವರು. ಶಾಶ್ವತ ನೆಮ್ಮದಿ ಅಥವಾ ಒಂದು ಏನೋ ಪದ ಸೇರಿಸಬಹುದಲ್ಲಿ. ಯಾವ ಪದ ಸೇರಿಸ್ತೀರಿ ಕಮೆಂಟ್ ಸೆಕ್ಷನ್ ಬರೀರಿ. ಓಕೆ, ಅಂದ್ರೆ ಬರೀ ನೆಮ್ಮದಿ ಅಲ್ಲ, ಅದು ಒಂಥರ ಸಂತೃಪ್ತ ನೆಮ್ಮದಿಯ ಜೀವನವನ್ನ ಅವರು ನಡೆಸಬಹುದಾಗಿತ್ತು ಅಂತ ಬರೀಬಹುದು. ಓಕೆ, ಸೊ ಆ ತರ. ನೆಕ್ಸ್ಟ್, ಇನ್ನು ಪ್ರಕೃತಿಯಲ್ಲಿ ಇತ್ತೀಚೆಗೆ ಕಂಡು ಬರುತ್ತಿರುವ ಅನೇಕ ವಿಕೋಪಗಳಿಗೆ ಮಾನವ ಪ್ರತ್ಯಕ್ಷ ಮತ್ತು ಪರೋಕ್ಷ ಕಾರಣಕರ್ತ. ಭೂಮಿ ಇರುವುದು ಮಾನವನ ಆಸೆಗಳನ್ನ ಪೂರೈಸಲೇ ಹೊರತು ಆತನ ದುರಾಸೆಗಳನ್ನಲ್ಲ ಎಂಬ ರಾಷ್ಟ್ರಪಿತ ಬಾಪೂಜಿಯವರ ಮಾತುಗಳ ಸಾರವನ್ನರಿಯದ ಮಾನವರಿಂದ ಪ್ರಕೃತಿ ನಲುಗಿ ನುಜ್ಜುಗುಜ್ಜಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ವಿಭಿನ್ನವಾಗಿ ಬರಿಬೇಕು ಇವರು. ಕಂಟೆಂಟ್ ಕರೆಕ್ಟ್ ಇದೆ, ಬಟ್ ಏನಾಗ್ಬೇಕು ಅಂತ ಅಂದ್ರೆ ಇಲ್ಲಿ ಸ್ವಲ್ಪ ರೀಅರೇಂಜ್ಮೆಂಟ್ ಆಗ್ಬೇಕು ಸಾಲುಗಳು. ಅಂದ್ರೆ ಇಲ್ಲಿ ಪ್ರಕೃತಿ ನುಜ್ಜುಗುಜ್ಜಾಗಿದೆ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಸಮಸ್ಯೆ ಆಗ್ಬೋದು ಅನ್ನೋದು ಪ್ರೂವ್ ಆಗ್ಬೇಕು. ಓಕೆ, ಮುಂದಿನ ಉದಾಹರಣೆ ಹೇಗಂತ ಅಂದ್ರೆ, ಮಾನವನ ಅತಿಯಾದ ಅಪೇಕ್ಷೆಗೆ ಪ್ರಕೃತಿ ಇವತ್ತು ನುಜ್ಜುಗುಜ್ಜಾಗುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ನಮಗೆ ಹಲವಾರು ಸಂಪನ್ಮೂಲದ ಕೊರತೆ ಉಂಟಾಗಬಹುದು. ಅದಕ್ಕೆ ಉದಾಹರಣೆಯಾಗಿ ಇವತ್ತು ಕಂಡು ಬರುತ್ತಿರುವಂತಹ ಪ್ರಕೃತಿ ವಿಕೋಪಗಳು. ಅದಕ್ಕೆ ಮಹಾತ್ಮ ಗಾಂಧೀಜಿಯವರ ಮಾತು, ಇಲ್ಲಿ ರಾಷ್ಟ್ರಪಿತ ಅನ್ನೋಕ್ಕಿಂತ ಮಹಾತ್ಮ ಅನ್ನೋ ಚೆನ್ನಾಗಿ ಅನ್ಸುತ್ತೆ. ಇಲ್ಲಿ ಸ್ವಾತಂತ್ರ್ಯ ಹೋರಾಟ ಅಲ್ವಲ್ಲ ಇದು. ಸೊ ಮಹಾತ್ಮ ಗಾಂಧೀಜಿ ತಗೊಳ್ರಿ, ಇಲ್ಲಿ ಅದು ಚೆನ್ನಾಗಿ ಫೀಲ್ ಕೊಡುತ್ತೆ. ಮಹಾತ್ಮ ಗಾಂಧೀಜಿಯವರ ಮಾತಾದ ಪ್ರಕೃತಿಯಲ್ಲಿ ನಮಗೆ ಬೇಕಾದ್ದೆಲ್ಲವೂ ಇದೆ, ಆದ್ರೆ ನಮ್ಮ ದುರಾಸೆಯನ್ನು ತೀರಿಸುವಂತ ಶಕ್ತಿ ಪ್ರಕೃತಿ ಇಲ್ಲ ಅನ್ನುವಂತ ಮಾತಿಲ್ಲಿ ನೆನಪಿಗೆ ಬರುತ್ತದೆ ಅಂತ ಬರಿಬೇಕು. ರೀಅರೇಂಜ್ಮೆಂಟ್ ಆಗ್ಬೇಕು ಈ ಪ್ಯಾರಾಗ್ರಾಫ್. ಕಂಟೆಂಟ್ ಕರೆಕ್ಟ್ ಇದೆ, ಬಟ್ ರೀಅರೇಂಜ್ಮೆಂಟ್ ಬೇಕು. ನೆಕ್ಸ್ಟ್ ಬನ್ನಿ. ಉದಾಹರಣೆಗಳೆಂದರೆ 2025ರಲ್ಲಿ ಮೂಲ ಸೌಕರ್ಯ ಕೆಲಸದ ಹೆಸರಿನಲ್ಲಿ ತೆಲಂಗಾಣದ 106 ಎಕರೆ ಕಚ್ಚಾ
ಕಚಾಗಾವಿನ ಬೋಲಿ ಎಂಬ ಅರಣ್ಯದ ಸುಂದರ ಪ್ರಕೃತಿಯನ್ನು ಹಾಳುಗೆಡವಿದ್ದು. ಅದೇ ರೀತಿ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅಡಿ ನಿಕೋಬಾರ್ ದ್ವೀಪಕ್ಕೆ ಮತ್ತು ಅಲ್ಲಿನ ಜೀವ ವೈವಿಧ್ಯ ಹಾಗೂ ಸ್ಥಳೀಯ ಆದಿವಾಸಿಗಳಾದ ನಿಕೋಬಾರ್ ಜಫೆನ್ಗಳಾದ ಕಂಟಕ ಎದುರಾಗಿದೆ. ಇಲ್ಲಿ ನೋಡಿ ಇವರು ಬ್ರಕೆಟ್ ಅಲ್ಲಿ ಬರಿತಾ ಇದಾರಲ್ವ, ಈ ತರ ಬ್ರಕೆಟ್ ಅಲ್ಲಿ ಬರಿಬಾರ್ದು, ತಪ್ಪು. ಪ್ರಬಂಧದಲ್ಲಿ ನೀವೇನು ಬ್ರಕೆಟ್ ಅಲ್ಲಿ ಬರಿಬಾರ್ದು, ಅದನ್ನ ನಿಮ್ಮ ಸಾಲಲ್ಲಿ ತಗೊಳ್ಳೇಬೇಕು ಕಂಪಲ್ಸರಿ. ಓಕೆ, ಕಂಪಲ್ಸರಿ ನಿಮ್ ಸಾಲಲ್ಲಿ ತಗೊಳ್ಳೇಬೇಕು. ಉದಾಹರಣೆಗಳೆಂದರೆ ಅದು ಕರೆಕ್ಟ್ ಇದೆ, ಏನ್ ಪ್ರಾಬ್ಲಮ್ ಇಲ್ಲ, ಸಾಲಗಳಲ್ಲೇ ತಗೊಳ್ಬೇಕು. ಅದೇ ರೀತಿಯಾಗಿ ಜೀವ ವೈವಿಧ್ಯ ತಾಣಗಳಾದ ಹಿಮಾಲಯದ ಶ್ವೇತ ಪರ್ವತಗಳು ಸೇರಿದಂತೆ ಘಟ್ಟಗಳ ಸೌಂದರ್ಯತೆಯನ್ನ ನೂರ್ಮಡಿಗೊಳಿಸಿದ ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವಾರ ಸೌಂದರ್ಯಕ್ಕೂ ಅಪಾಯ ಅಡ್ಡುಗಾಲು ಹಾಕಿದೆ. ಹೇಗೆ ಹೇಗೆ ಇದೇನೋ ಬರೆದ್ರೆ ನೀವು ಪ್ರೂಫ್ ಏನಿದೆ? ಪ್ರೂಫ್ ಏನಿದೆ ಇದಕ್ಕೆ? ಮಾಧವ ಗಾದ್ಗಿಲ್ ಕಮಿಟಿ ಅಂತ ಬಂದಿತ್ತು, ಕಸ್ತೂರಿ ರಂಗನ್ ಕಮಿಟಿ ಅಂತ ಬಂದಿತ್ತು, ಅವನ್ನೆಲ್ಲ ಬರೀರಿ ಎಕ್ಸಾಂಪಲ್ ಗಳನ್ನ. ಇಲ್ಲಿ ಸುಮ್ನೆ ಹೇಳ್ಬಿಟ್ರೆ ಎಲ್ರು ಹೇಳ್ತಾರೆ ಹೌದು ಪ್ರಕೃತಿ ನಾಶ ಆಗ್ತಾ ಇದೆ, ಪ್ರೂಫ್ ಏನು? ಒಂದು ವರದಿ ಬೇಕಲ್ಲ. ಅಲ್ಲಿ ಯಾರು ಹೇಳಿದ್ರಿ ಅದನ್ನ? ಎಲ್ಲಿ ನೋಡಿದ್ರಿ ನೀವು? ಎಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತಾ? ಏನಾಗ್ತಾ ಇದೆ? ಪ್ರೂಫ್ ಕೊಡ್ಬೇಕಾಗತ್ತೆ. ಓಕೆ, ನೀವು ಆತರ ಬರ್ದಾಗ ಅದೇನ್ ಅನ್ಸುತ್ತೆ ಅದಕ್ಕೊಂದು ವ್ಯಾಲಿಡಿಟಿ ಆಗುತ್ತೆ ಅದಕ್ಕೆ. ನೆಕ್ಸ್ಟ್, ರಾಜಕೀಯ ದೃಷ್ಟಿಕೋನದಿಂದ ನೋಡಿದರೆ ಪ್ರಜೆಗಳ ಹಿತವೇ ನಮ್ಮ ಹಿತ, ಸರ್ವೇ ಜನ ಸುಖಿನೋ ಭವಂತು ಎಂಬುದನ್ನು ಅರಿಯದೆ ಸದಾಕಾಲ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ದೇಶವನ್ನು ಆಳುವವರಿಗಂತೂ ಈ ದುರಾಸೆಯ ಮಾತುಗಳೆಲ್ಲ ಒಂದಕ್ಕಿಂತ ಒಂದು ಸುಂದರವಾಗಿ ಅತ್ಯಂತ ರಮಣೀಯವಾಗಿ ಹೋಲಿಕೆಯಾಗಿ ಅವರಿಗಂತಲೇ ಹೇಳಿ ಮಾಡಿಸಿದಂತಿವೆ. ಇಲ್ಲ, ಸ್ವಲ್ಪ ಓವರ್ ಅನಿಸ್ತಾ ಇದೆ ಇದು ನೋಡಿ. ನಾನು ಕೂಡ ಮೊದಲು ಇಂಥ ಸಾಲುಗಳನ್ನ ಬರಿತಾ ಇದ್ದೆ, ಬಟ್ UPSC ನಲ್ಲಿ ಇಷ್ಟು ಚೆನ್ನಾಗಿ ಅನ್ಸಲ್ಲ, ಇದು ಸರಿ ಅನ್ಸಲ್ಲ, ಅಷ್ಟೊಂದು ಸೂಕ್ತ ಅನ್ಸಲ್ಲ. ಯಾಕಂತ ಅಂದ್ರೆ UPSC ನಲ್ಲಿ ನೀವ್ ಏನೇ ಬರೆದ್ರು ಕೂಡ ಆಫೀಸರ್ ತರ ಬರಿಬೇಕಾಗತ್ತೆ. ನೀವು ಸಡನ್ ಆಗಿ ರಾಜಕಾರಣಿಗಳನ್ನ ಇಷ್ಟು ವಿಡಂಬನಾತ್ಮಕವಾಗಿ ಬೇಡ. ಇದನ್ನ ಹೇಗ್ ಬರಿಬಹುದು? ಸಿಂಪಲ್ ಆಗಿ ಹೇಳ್ತೀನಿ ನಾನು ನಿಮಗೆ ಯಾವ ತರ ಅಂತ. ಸದಾಕಾಲ ಬೇಡ. ರಾಜಕೀಯ ದೃಷ್ಟಿಕೋನದಿಂದ ನೋಡಿದಾಗ ಪ್ರಜೆಗಳ ಹಿತವೇ ತಮ್ಮ ಹಿತ, ಸರ್ವೇ ಜನ ಸುಖಿನೋ ಭವಂತು ಎಂಬುದನ್ನ ಅರಿಯದೆ ಭ್ರಷ್ಟಾಚಾರಕ್ಕೆ ಮಾರು ಹೋಗಿರುವಂತಹ ರಾಜಕಾರಣಿಗಳು ಇವತ್ತು ದುರಾಸೆಗೆ ಇಳಿದು ವಿಪರೀತವಾದ ಭ್ರಷ್ಟಾಚಾರಕ್ಕೆ ಇಳಿದಿರುವುದು ಬಹಳಷ್ಟು ಪ್ರಜೆಗಳಿಗೆ ಇದರಿಂದ ಸಮಸ್ಯೆ ಉಂಟಾಗುತ್ತಿದೆ. ರಾಜಕಾರಣಿಗಳಲ್ಲಿ ದುರಾಸೆ ಇರದೇ ಇದ್ದಿದ್ದರೆ ಇವತ್ತು ಭಾರತ ದೇಶದ ಭ್ರಷ್ಟಾಚಾರ ಬಹಳಷ್ಟು ಕಡಿಮೆ ಇರುತ್ತಿತ್ತು ಎಂಬುದು ನಾವು ಮನಗಾಣಬೇಕು ಅನ್ನುವಂಥದ್ದನ್ನ ಬರಿಬೇಕು. ತೂಕ ಇರಬೇಕು ನಿಮ್ ಸಾಲುಗಳಿಗೆ. ಸುಮ್ನೆ ಟೀಕೆ ಮಾಡಿ ಓಡಿ ಹೋಗೋ ತರ ಇರಬಾರ್ದು. ಪ್ರಜಾವಾಣಿ ಓದಿದಾಗ ಬರುತ್ತದೆ ನಿಮ್ಗೆ. ನೆಕ್ಸ್ಟ್, ಸರ್ಕಾರಿ ಕೆಲಸಗಾರರು ಇದರ ದಾಸರೇ. ಆಧಾರ್ ಕಾರ್ಡ್ ತಿದ್ದುಪಡಿಗೆಂದು ಹೋದರೆ ಸಾಕು ಅವರ ಕೈ ಬೀಸಿ ಗೊಳಿಸಲೇಬೇಕು. ಕಂಪ್ಲೀಟ್ಲಿ ರಾಂಗ್. ಈ ತರ ಪದಗಳನ್ನ ಬರಿಬಾರ್ದು. ಅದನ್ನೇ ಹೇಗೆ ಆಡ್ ಮಾಡೋದು ಅಂತಂದ್ರೆ ಮುಂದಿನ ಪ್ಯಾರಾಗ್ರಾಫ್ ನಲ್ಲಿ ಕೇವಲ ರಾಜಕಾರಣಿಗಳು ಮಾತ್ರವಲ್ಲ, ಅಧಿಕಾರಶಾಹಿಯು ಕೂಡ ಇದರಲ್ಲಿ ಏನು ಕೈ ಜೋಡಿಸಿದೆ. ಇವತ್ತು ಆಧಾರ್ ಕಾರ್ಡ್ ನಂತಹ ಒಂದು ಸಣ್ಣ ಗುರುತಿನ ಚೀಟಿಯ ತಿದ್ದುಪಡಿಗೂ ಕೂಡ ಬಡ ಜನರು ಲಂಚವನ್ನ ಕೊಡಬೇಕಾಗಿರುವುದು ದೇಶದ ದುಸ್ಥಿತಿಯನ್ನ ನಮ್ಮ ಮುಂದೆ ತೆರೆದಿಡುತ್ತದೆ. ಹೀಗೆ ಬರಿಬೇಕು. ಕೈ ಬೀಸಿ ಗಳಿಸೋದು ನೀವು IAS ಅಧಿಕಾರಿಗಳು ಈ ತರ ಪದ ಬಳಸ್ತೀರಿ. ನೀವು ನ್ಯೂಸ್ ಪೇಪರ್ ಬರಿತಾ ಇಲ್ಲ, ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಬರಿತಾ ಇಲ್ಲ ನೀವು. ಓಕೆ, ಈ ತರ ಪ್ರಬಂಧಕ್ಕೆ ಒಂದು ತೂಕ ಇರಬೇಕಾಗತ್ತೆ. ಪದಗಳು ಚೇಂಜ್ ಇರಲಿ. ಮತ್ತೆ ಅದರಲ್ಲೂ ವಾಪಸ್ಸು ಎಡವಟ್ಟು ಮಾಡಿ ಮತ್ತೊಮ್ಮೆ ಬರಲು ಹೇಳಿದಾಗ ಹೋದ್ರೆ ದಿನಕ್ಕೆ 50ರಿಂದ 100 ಕೂಲಿ ಪಡೆಯುವವರು ಕೂಡ ಅವರಿಗೆ ಭ್ರಷ್ಟಾಚಾರದ ಭಿಕ್ಷೆ ಹಾಕಬೇಕು. ಬೇಡ, ಇಂಥ ಪದಗಳ ಬೇಡ. ಇಲ್ಲಿ ಏನ್ ಬರಿಬೇಕು ಅಂದ್ರೆ ಅಕಸ್ಮಾತ್ತಾಗಿ ಅಧಿಕಾರಿಗಳಿಂದನೂ ಕೂಡ ತಪ್ಪಾಗಿದ್ದರು ಮತ್ತೆ ಅದಕ್ಕೆ ದಂಡವನ್ನು ಕೂಡ ಬಡ ಜನರೇ, ದಿನಕ್ಕೆ 50ರಿಂದ 100 ರೂಪಾಯಿ ಕೂಲಿ ಗಳಿಸುವಂತಹ ಬಡ ಜನರೇ ಅದಕ್ಕೆ ದಂಡವನ್ನು ತೆರಬೇಕಾಗಿರುವುದು ವಿಧಿಯ ವಿಪರ್ಯಾಸವೇ ಸರಿ ಅಂತ ಬರಿಬೇಕು. ಓಕೆ, ಅಂದಾಗ ನಿಮ್ಮ ಪ್ರಬಂಧಕ್ಕೆ ತೂಕ ಬರುತ್ತೆ, ಘನತೆ ಬರುತ್ತೆ. ನೆಕ್ಸ್ಟ್, ಇನ್ನೂ ಬೇಕು ಬೇಕು ಬೇಕೇ ಬೇಕು ಎನ್ನುವ ಹುಚ್ಚಾಸೆಗೆ ದೊಡ್ಡ ದೊಡ್ಡ ಬಂಡವಾಳಶಾಹಿ ವರ್ಗವು ಹೊರತೇನಿಲ್ಲ. 2014ರಲ್ಲಿ ಅದರ ಹಿಂದಿನ ವರ್ಷವೇ UPSC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದ IAS ಮಹಿಳಾ ಅಧಿಕಾರಿಯೊಬ್ಬರು ಕಾರು ಬೇಕು, ಅದು ಬೇಕು, ಇದು ಬೇಕು ಎಂದು ನಮ್ಮ ಭವಿಷ್ಯಕ್ಕೆ ತಾವೇ ಗುಂಡಿ ತೂಡಿಕೊಂಡು ಅವರ ನಕಲಿ ದಾಖಲೆ ಪತ್ರಗಳಿಂದ IAS ಆದವರೆಂದು ಪರೋಕ್ಷವಾಗಿ ತಿಳಿಸಿಕೊಟ್ಟರು. ಕರೆಕ್ಟ್ ಆಗಿದೆ. ಸ್ವಲ್ಪ ರಿಅರೇಂಜ್ಮೆಂಟ್ ಬೇಕಿಲ್ಲಿ. ಏನಂತ ಅಂದ್ರೆ ಇನ್ನೂ ಬೇಕು ಬೇಕು ಅನ್ನೋದು ಬಂಡವಾಳಶಾಹಿ ಅಂತ ಹೇಳ್ತಾ ಇದಾರಲ್ಲ ಇಲ್ಲಿ. ಸೊ ಬಂಡವಾಳಶಾಹಿ ಮತ್ತು ಈ ಆಫೀಸರ್ಗೂ ಲಿಂಕ್ ಇಲ್ಲ, ಲಿಂಕ್ ತಪ್ಪಿದೆ. ಬಿಸಿನೆಸ್ ಮನ್ಗಳ ಬಗ್ಗೆ ಎಕ್ಸಾಂಪಲ್ ಬರಬೇಕಾಗಿತ್ತು ಇಲ್ಲಿ. ಬಂಡವಾಳಶಾಹಿಗಳದ್ದು ಯಾವ್ದಾದ್ರು ಬಿಸಿನೆಸ್ ಮನ್ಗಳು ಹೆಸರು ಯೂಸ್ ಮಾಡಬಾರ್ದು ಡೈರೆಕ್ಟ್ ಆಗಿ. ಹೇಗಂತಂದ್ರೆ ಎಕ್ಸಾಂಪಲ್ ಕೊಡ್ತೀನಿ, ನೀವೇ ಗೊತ್ತಿರುತ್ತೆ ನಿಮಗೆ. ನಮ್ಮ ದೇಶದಲ್ಲಿ ಕೆಲವೊಬ್ರು 2 ಕಂಪನಿಗಳಿದೆ. ಏನ್ ಹೇಳಿದ್ರು ಅಂದ್ರೆ ಒಬ್ರು ವಾರಕ್ಕೆ 75 ಗಂಟೆ ದುಡಿಬೇಕು ಅಂತ ಹೇಳಿದ್ರು, ಒಬ್ರು ಏನೋ ರಾತ್ರಿ 12 ಗಂಟೆ ಪರ್ ಡೇ ಏನೋ ದುಡಿಬೇಕು ಅಂತ ಹೇಳಿದ್ರು. ಆತರ ಎಕ್ಸಾಂಪಲ್ಸ್ ಕೊಡ್ಬೋದು. ಅಂದ್ರೆ ಬಂಡವಾಳಶಾಹಿಗಳು ಇವತ್ತು ಕೂಲಿ ಕಾರ್ಮಿಕರನ್ನ ಇನ್ನಷ್ಟು ದುಡಿಸಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದಾರೆ. ಆದ್ರೆ ಲಾಭ ಮಾತ್ರ ಎಲ್ಲ ಯಾರಿಗೆ ಹೋಗುತ್ತದೆ? ಬಂಡವಾಳಶಾಹಿಗಳಿಗೆ ಹೋಗುತ್ತದೆ. ಮೇಲ್ವರ್ಗದವ್ರು ಹೋಗುತ್ತೆ, ಕೆಳವರ್ಗದವ್ರು ಹೋಗಲ್ಲ.
ಸೊ ಈ ತರ ನಷ್ಟ ಆಗುತ್ತಂತ ನೀವು ಬರಿಬಹುದು ಇಲ್ಲಿ. ಈ ಅಧಿಕಾರಿ ಎಕ್ಸಾಂಪಲ್ ಇಲ್ಲಿ ಸೂಕ್ತ ಆಗಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ಆಡ್ ಮಾಡ್ಕೊಳ್ಬಹುದು ನೀವು. ಮುಂದೆ 2025ರಲ್ಲಿ ಓರ್ವ ಪುರುಷ IAS ಅಧಿಕಾರಿ ಹಿಂದಿನ ವರ್ಷವಷ್ಟೇ ಎಥಿಕ್ಸ್ ಪತ್ರಿಕೆಯಲ್ಲಿ ನೋಡಿ ಎಥಿಕ್ಸ್ ಅಂತ ಬರೆದು ಬ್ರಾಕೆಟ್ ಅಲ್ಲಿ ಸಮಗ್ರತೆ, ಪ್ರಾಮಾಣಿಕತೆ, ಪಾರದರ್ಶಕತೆ ಇದು ಬೇಡ. ಯಾಕ್ರಿ ಎಥಿಕ್ಸ್ ಸಾಕಲ್ವಾ? ಅದು ಅರ್ಥ ಆಗುತ್ತೆ ಎಥಿಕ್ಸ್ ಅಂದ್ರೆ. ಎಥಿಕ್ಸ್ ಪತ್ರಿಕೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಅಧಿಕಾರಿಯಾಗಿ ಬಂದದ್ದೇ ತಡ ಭ್ರಷ್ಟಾಚಾರದಲ್ಲಿ ಧುಮುಕಿದ್ದು ಅದಾಗಲೇ ತಿಳಿದು ಬಂದಿತ್ತು ಮತ್ತು ಇದರ ಹಿಂದಿನ ಕುರಿತಾದ ವರದಿಗಳು ದಾಖಲಾದವು ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಈ ಪ್ಯಾರಾಗ್ರಾಫ್ ಚೆನ್ನಾಗಿದೆ, ಎಕ್ಸ್ಪ್ಲನೇಷನ್ ಎಕ್ಸಾಂಪಲ್ ಚೆನ್ನಾಗಿದೆ, ಬಟ್ ಇಲ್ಲಿ ಅರ್ಥನೇ ಇಲ್ಲ. ಏನ್ ಬರಿಬಹುದಾಗಿತ್ತು? 2025ರಲ್ಲಿ ಯಾವ ಒಬ್ಬ ಸ್ಪರ್ಧಾಕಾಂಕ್ಷಿ ಎಥಿಕ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ IAS ಅಧಿಕಾರಿ ಆಗಿದ್ದರೋ ಅವರೇ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಬಿಟ್ಟರು. ಇದು ಖಚಿತವಾಗಿ ಗೊತ್ತಾದಾಗ ನಮಗನಿಸುವುದೇನೆಂದರೆ ಈ ಬೇಕು ಬೇಕು ಎನ್ನುವ ದುರಾಸೆಗೆ ಮಿತಿಯೇ ಇಲ್ಲವೇ? IAS ಆದ ನಂತರವೂ ಕೂಡ ಹಣದ ಅಗತ್ಯ ಏನಿದೆ ಇವರಿಗೆ? ಯಾಕಂದ್ರೆ IAS ನಲ್ಲಿ ಇವರಿಗೆ ಅಧಿಕಾರ ಸಿಗುತ್ತದೆ, ಸಂಪನ್ಮೂಲಗಳು ಸಿಗುತ್ತವೆ, ಸೌಲಭ್ಯಗಳು ಸಿಗುತ್ತವೆ, ಕೈಗೊಂದು ಕಾಲಿಗೊಂದು ಕೆಲಸ ಮಾಡುವ ಕಾರ್ಮಿಕರು ಇವರಿಗೆ ಸಿಗುತ್ತಾರೆ. ಆ ಕೈಗೊಂದು ಕಾಲಿಗೊಂದು ಪದ ಬೇಡ, ಸ್ವಲ್ಪ ಡಿಲೀಟ್ ಮಾಡ್ರಿ ಅದನ್ನ. ಮನೆ ತುಂಬಾ ಕೆಲಸ ಮಾಡುವ ಕೆಲಸದ ವರ್ಗದವರು ಸಿಗುತ್ತಾರೆ. ಇಷ್ಟೂ ಮೀರಿ ಮತ್ತೆ ಹಣ ಬೇಕೆನ್ನುವಂತಹ ದುರಾಸೆ ಇವರನ್ನ ಏನ್ ಮಾಡಿದೆ ಅಂತ ಅಂದ್ರೆ ತಪ್ಪು ದಾರಿಗಿಳಿಸಿದೆ. ಅಂದ್ರೆ ನೋಡಿ, ನಾವಿಲ್ಲಿ ಪೀಠಿಕೆಗೆ ಕನೆಕ್ಟ್ ಮಾಡ್ತಾ ಇದೀವಿ, ಹೆಡ್ಡಿಂಗ್ ಗೆ ಕನೆಕ್ಟ್ ಮಾಡ್ತಾ ಇದೀವಿ. ಸೊ ಹೆಡ್ಡಿಂಗ್ ನ ಆಗಾಗ ನೆನಪಿಸ್ತಾ ಇರಬೇಕು. ಓಕೆ, ನೆನಪಿಟ್ಕೊಳ್ರಿ ಅದನ್ನ. ಇನ್ನು ನೆಕ್ಸ್ಟ್ ನೋಡಿ ಏನಿದೆ ಅಂತ ಆದ್ರೆ, ಭೌಗೋಳಿಕ ರಾಜಕೀಯತೆಯ ಕುರಿತಾಗಿ ಸ್ವಲ್ಪ ನೋಡಿದಾಗ ಸಾಕು. ನೋಡಿದರು ಸಾಕು. ಯಾಕಿದು? ಅದ್ಯಾಕದ ಆತರ? ಭೌಗೋಳಿಕ ರಾಜಕೀಯತೆಯ ಕುರಿತಾಗಿ ನೋಡಿದರೆ ಸಾಕಿಷ್ಟೇ. ಭೌಗೋಳಿಕ ರಾಜಕೀಯತೆ ಅಥವಾ ಜಿಯೋ ಪಾಲಿಟಿಕ್ಸ್ ಬಗ್ಗೆ ಅಂತಾನೆ ಬರೀರಿ, ಏನು ತಪ್ಪಿಲ್ಲ. ಒಂದು 4-5 ಪದಗಳು ತುಂಬಾ ಚೆನ್ನಾಗಿದೆ. ಅದು ಜಿಯೋ ಪಾಲಿಟಿಕ್ಸ್ ಚೆನ್ನಾಗಿದೆ ಪದ, ಅದು ಬಳಸ್ರಿ, ನಡೆಯುತ್ತೆ. ಜಿಯೋ ಪಾಲಿಟಿಕ್ಸ್ ಬಗ್ಗೆ ಗಮನ ಹರಿಸಿದರೆ ಮಾನವನ ಬೇಕು ಎನ್ನುವ ಮನಸ್ಥಿತಿ ಎಷ್ಟು ಕ್ರೂರ ಎಂಬುದು ನಮಗೆ ಅರ್ಥವಾಗುತ್ತದೆ. ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು ದೇಶಗಳ ನಡುವಿನ ಕೋಲಾಹಲ, ದಾಳಿ, ಗದ್ದಲಗಳಿಗೆ ಬೆಂಬಲ ನೀಡುತ್ತಿರುವುದು ಈ ತರ ತಪ್ಪು. ಇದು ತಪ್ಪು. ಆ ತರ ಅಂತ ಬರುದು 2 ಚುಕ್ಕೆ ಕೊಡಬಾರ್ದು ಎಸ್ಸೆನಲ್ಲಿ. ನೀವೇನ್ ಮಾಡ್ಬೇಕು, ಮೊದಲು ಎಕ್ಸಾಂಪಲ್ ಸ್ಟಾರ್ಟ್ ಮಾಡ್ಬೇಕು, ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಈಗ ಹೇಳ್ಬೇಕೇನಂತ ಅಂದ್ರೆ, ಹೇಗ್ ಬರಿತೀನಿ, ನಾಡ್ ಬರಿತೀನಿ ಇದನ್ನ ಯಾವ ತರ ಬರಿತೀನಿ ಅಂತ ಅಂದ್ರೆ, ಜಿಯೋ ಪಾಲಿಟಿಕ್ಸ್ ಕುರಿತಾಗಿ ಗಮನ ಹರಿಸಿದರೆ ಅಮೆರಿಕ ಅನ್ನುವಂತಹ ದೇಶ ಇರಾನ್ ಮತ್ತು ಇಸ್ರೇಲ್ನ ಯುದ್ಧಗಳಲ್ಲಿ ಇಸ್ರೇಲ್ ಪರ ನಿಂತು ಇರಾನ್ ಅನ್ನ ನಾಶ ಮಾಡಲು ಹವಣಿಸುತ್ತಿದೆ. ಯಾಕಂದರೆ ಅಮೆರಿಕ ತಾನು ಮಾತ್ರ ಜಗತ್ತಿನ ಶ್ರೇಷ್ಠ ರಾಷ್ಟ್ರವಾಗಿರಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಇವತ್ತು ಜಗತ್ತಿನಲ್ಲಿ ತನ್ನ ಆಟೋಪಗಳನ್ನು ತೋರಿಸುತ್ತಿದೆ ಅಂತ ಬರುದು. ಆಮೇಲೆ ಎಕ್ಸ್ಪ್ಲೇಷನ್ ಮಾಡ್ಬೇಕು. ಏನ್ ಎಕ್ಸ್ಪ್ಲೇಷನ್ ಮಾಡ್ಬೇಕು? ಇದನ್ನ ಮಾಡ್ಬೇಕು. ಸೊ ಇದು ಎಂತಹ ಮನಸ್ಥಿತಿ ಅಂತ, ಎಷ್ಟು ಕ್ರೂರ ಮನಸ್ಥಿತಿ ಎಂಬುದಲ್ಲಿ ನಮಗೆ ಅರ್ಥವಾಗುತ್ತದೆ. ಜಗತ್ತಿನ ಬಲಿಷ್ಠ ರಾಷ್ಟ್ರ ಈ ತರ ಮಾಡುತ್ತಿರುವುದು ನಿಜಕ್ಕೂ ಕೂಡ ಖಂಡನಾರ್ಹ ಅಂತ ಬರಿಬೇಕು ನೀವು. ಅರ್ಥ ಆಯ್ತಾ? ನೆಕ್ಸ್ಟ್, ಹೆಚ್ಚಾಗುತ್ತಿರುವ ಭಯೋತ್ಪಾದನೆ, ಭೂಮಿಯ ಮೇಲಿನ ಸಂಪತ್ತು ಸಾಲದೆ ಭೂಗರ್ಭದಲ್ಲಿ ನಡೆಯುತ್ತಿರುವ ಅನಿಯಂತ್ರಿತ ಹಾನಿಕಾರಕ ಶೋಧಗಳು, ಗ್ರೀನ್ಲ್ಯಾಂಡ್, ಅಂಟಾರ್ಕ್ಟಿಕಾ ಸಂಪದ್ಭರಿತ ಖನಿಜಗಳ ಆಗರಗಳನ್ನು ತಮ್ಮದೆಂದು ಹೇಳುತ್ತಾ ಸಾರ್ವಭೌಮತೆ ಸಾಧಿಸುತ್ತಿರುವ ವಿವಿಧ ದೇಶಗಳ ಧೋರಣೆಗಳೆಲ್ಲವೂ ಮಾನವನ ಹೊಟ್ಟೆ ಬಾಕತನಕ್ಕೆ ನವೀನ ನಿದರ್ಶನಗಳು. ಇದು ಚೆನ್ನಾಗಿದೆ. ಓಕೆ, ಇದು ಚೆನ್ನಾಗಿದೆ. ಇದು ಇಲ್ಲಿ ಒಂದ್ ಸ್ವಲ್ಪ ಹೊಟ್ಟೆ ಬಾಕತನ ಒಂದ್ ಸ್ವಲ್ಪ ಓವರ್ ಪದ ಅನ್ಸಿದ್ರು ಕೂಡ ಕರೆಕ್ಟ್ ಇದೆ, ಅದು ಸೂಕ್ತ ಅನ್ಸುತ್ತಲ್ಲಿ. ನೆಕ್ಸ್ಟ್, ಈ ಎಲ್ಲ ನಿದರ್ಶನ, ದೃಷ್ಟಾಂತ, ಉದಾಹರಣೆಗಳಿಗೆ ತದ್ವಿರುದ್ಧ ಎಂಬಂತೆ ಜಗತ್ತಿನಲ್ಲಿ ಜರುಗಿದ ಕೆಲವು ಘಟನೆಗಳು ಮಾನವನ ಇನ್ನೂ ಬೇಕು ಎಂಬ ಮನಸ್ಥಿತಿಯ ಸಕಾರಾತ್ಮಕ ಚಿಂತನೆಯ ಸಾಕಾರ ಮೂರ್ತಿಗಳಾಗಿವೆ. ಓಕೆ, ನೋಡೋಣ ಹಾಗಾದ್ರೆ. ಮತ್ತೆ ಕೊಡ್ತಾರೆ ನೋಡ್ರಿ, ಡಾಟ್ ಕೊಡ್ತಾರೆ ಇಲ್ಲಿ. ತಪ್ಪು, ಈ ತರ ಕೊಡಬಾರ್ದು. ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಧಿಸಿದ ಅನೇಕ ಇನ್ನೂ ಬೇಕು, ಸಾಧಿಸಬೇಕು ಎಂಬ ಹಠಕ್ಕೆ ಬಿದ್ದು ಉನ್ನತ ಮಟ್ಟಕ್ಕೆ ಏರುವುದು. ಏನಿದು? ಸಾಲಿನ ಅರ್ಥನೇ ಇಲ್ಲ ಇಲ್ಲಿ. ಸಾಕಷ್ಟು ಕ್ಷೇತ್ರದಲ್ಲಿ ಸಾಧಿಸಿದ ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಅನೇಕರು ಇನ್ನೂ ಬೇಕು, ಸಾಧಿಸಬೇಕು ಎಂಬ ಹಠಕ್ಕೆ ಬಿದ್ದು ಉನ್ನತ ಮಟ್ಟಕ್ಕೆ ಏರುವುದು. ಏನ್ ಮಾಡ್ತಾ ಇದಾರೆ ಅವರು? ಕಟ್ ಸಾಲುಗಳು ಬರ್ತಾ ಇದೆ. ಈ ತರ ಬರಬಾರ್ದು. ಓಕೆ, ಏನ್ ಬರಿಬೇಕಿದನ್ನೇ? ಕೆಲವೊಂದು ಬಾರಿ ಇನ್ನೂ ಬೇಕು ಅನ್ನುವುದು ಒಳ್ಳೆಯತನಕ್ಕೆ ಉದಾಹರಣೆ ಆಗುತ್ತದೆ. ಉದಾಹರಣೆಗೆ, ಒಳ್ಳೆಯ ಕೃತಿ ಬರೆಯೋದಿರ್ಬೋದು, ಆಟಗಳಲ್ಲಿ ಆಟ ಆಡೋದ್ರಲ್ಲಿ ಯಶಸ್ಸು ಸಾಧಿಸೋದಿರ್ಬೋದು, ಉತ್ಪಾದನೆಯಲ್ಲಿ ನಾವೇನ್ ಮಾಡೋದು, ಪ್ರಯತ್ನ ಪಡೋದಿರ್ಬೋದು, ಉತ್ಪಾದನೆ ಜಾಸ್ತಿ ಮಾಡೋದು. ಅದಕ್ಕೆ ಇಲ್ಲಿ ಕೊಡ್ದಾರ ನೋಡಿ ಇವರು. ನಾಸಾ, ಇಸ್ರೋದಂತ ಬಾಹ್ಯಾಕಾಶ ಸಂಸ್ಥೆಗಳು. ಹಾಗಲ್ಲ, ಮೊದಲು ಎಕ್ಸಾಂಪಲ್ ಬರಿಬೇಕು. ನಾಸಾ, ಇಸ್ರೋದಂತಹ ಬಾಹ್ಯಾಕಾಶ ಸಂಸ್ಥೆಗಳು ಇನ್ನೂ ಬೇಕು ಅನ್ನುವಂತಹ ಒಂದು ಆಸೆಯಿಂದಲೇ ಇವತ್ತು ನಭಕ್ಕೆ ಜಿಗಿದಿವೆ. ನಭದಿಂದ ಚಂದ್ರನ ಮೇಲೆ ಹೋಗಿವೆ, ಮಂಗಳದ ಬರಿಗೂ ಹೋಗಿವೆ, ಸೂರ್ಯನ ಅನ್ವೇಷಣೆಗೂ ಕೂಡ ಇವತ್ತು ತುದಿಗಾಲಲ್ಲಿ ನಿಂತಿವೆ ಅಂತ ಹೇಳಬೇಕು.
ಅಂದಾಗ ಆ ಸಾಲಿಗೊಂದು ಅರ್ಥ ಬರುತ್ತೆ. ನೀವು ಕಟ್ 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 ಫೀಲ್ ಬರಬಾರ್ದು, ಫ್ಲೋ ಇರ್ಬೇಕು ಪ್ರಬಂಧದಲ್ಲಿ. ಓಕೆ, ನೆಕ್ಸ್ಟ್. ನೂರಾರು ಬಾರಿ ಸೋತಾಗಲು ಶರಣಾಗದೇ ಇದ್ದ ಎಡಿಸನ್ ಕೊನೆಗೂ ಬಲ್ಬನ್ನು ಕಂಡು ಹಿಡಿದು ಜಗತ್ತನ್ನ ಜಗಮಗಿಸಿದರು. ಬೇರ್ ಗ್ರಿಲ್ಸ್ ಎಂಬ ವ್ಯಕ್ತಿ ವಿಮಾನದಿಂದ ಕೆಳಗೆ ಬಿದ್ದಾಗಲೂ ಬೆನ್ನು ಮೂಳೆ ಮುರಿದಿದ್ದರೂ ಅದನ್ನೆಲ್ಲ ಸರಿಪಡಿಸಿಕೊಂಡು ಕೊನೆಗೂ ತಂದೆ ಆಸೆಯಂತೆ ಮೌಂಟ್ ಎವರೆಸ್ಟ್ ಶಿಖರವನ್ನೇರಿ ಮಾದರಿಯಾಗಿದ್ದು ಎಲ್ಲವೂ ಆದರ್ಶನೀಯವಾಗಿವೆ. ಅಲ್ಲ ಈ ತರ ಅಲ್ಲ, ಇದು ಸಾಲ ಕೊನೆಗೆ ಏನ್ ಬರ್ಬೇಕು ಅಂತ ಅಂದ್ರೆ, ಇವೆಲ್ಲವೂ ಮನುಷ್ಯ ಇನ್ನೂ ಬೇಕು ಅನ್ನೋದಂದ್ರೆ ಮನುಷ್ಯನ ಬದುಕಿಗೆ ಹೊಸ ಸ್ಫೂರ್ತಿಯನ್ನ ಕೊಡುತ್ತವೆ. ಮನುಷ್ಯ ಇವತ್ತು ಬದುಕಿರೋದು ಕೂಡ ಅಂತಹ ಒಂದು ಆಸೆಯಿಂದಲೇ ಅಂತ ಬರಿಬೇಕು. ಇಲ್ಲಿ ಪಾಸಿಟಿವ್ ಆಗಿ ಹೇಳ್ತಾ ಇದಾರಲ್ವ, ಅದನ್ನ ಆತರ ಬರಬೇಕು. ಮಾನವನ ಬೇಕು ಎಂಬ ಬಯಕೆಯು ಅತಿ ಭಯಂಕರ. ಒಳ್ಳೆಯತೆಯಿಂದ ಅದನ್ನು ಬಳಸಿದರೆ, ಒಳ್ಳೆಯತೆ ಅಲ್ಲ, ಒಳ್ಳೆಯತನದಿಂದ ಅದನ್ನು ಬಳಸಿದರೆ ಅದು ಎಲ್ಲರಿಗೂ ಶುಭಕರ. ಇದು ಅನ್ಸುತ್ತೆ ನೋಡ್ರಿ ಈ ಪದ ನೋಡಿದ್ರೆ. ಅದಕ್ಕಾಗಿ ದುರಾಶೆ ಜಾಲದಲ್ಲಿ ಸಿಲುಕಿ ಮೀನಿನಂತೆ ಒದ್ದಾಡದೆ, ತನಗೆ ಇನ್ನೂ ಬೇಕು, ಎಲ್ಲವೂ ಬೇಕು ಎಂಬುದರ ಹಿಂದೆ ಬೀಳದೆ ಸರ್ವರ ಏಳಿಗೆಗಾಗಿ ಶ್ರಮಿಸಬೇಕು. ಅದಕ್ಕಾಗಿಯೇ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರ್ರೆಗೆ ಎಂಬುದಕ್ಕೆ ಬಹಳ ಮೌಲ್ಯವಿದೆ. ವಾಲ್ಟೇರ್ ಎಂಬ ತತ್ವಶಾಸ್ತ್ರಜ್ಞ ಹೇಳುತ್ತಾರೆ, ಸಣ್ಣ ಸಣ್ಣ ವಿಷಯಗಳಲ್ಲಿ ಖುಷಿಯನ್ನು ಹುಡುಕೋದರಿಂದ ದೊಡ್ಡ ಸಂತೋಷವು ನಮ್ಮದಾಗುತ್ತದೆ. ನೋಡಿ, ಇದನ್ನೇ ನಾನು ಚೇಂಜ್ ಮಾಡ್ತೀನಿ. ಇಲ್ಲಿ ಹೇಗೆ ಚೇಂಜ್ ಮಾಡ್ತೀನಿ ಅಂತ ಅಂದ್ರೆ, ಸೊ ಅದೇ ಕಾರಣಕ್ಕೆ ವಾಲ್ಟೇರ್ ಎನ್ನುವ ತತ್ವಶಾಸ್ತ್ರ ಹೇಳುವಂತಹ ಮಾತಾದ ಸಣ್ಣ ಸಣ್ಣ ವಿಷಯಗಳ ಖುಷಿಯನ್ನು ಹುಡುಕುವುದು ನಮ್ಮ ದೊಡ್ಡ ಸಂತೋಷವು ನಮ್ಮದಾಗುತ್ತದೆ ಎಂಬ ಮಾತಿಲ್ಲಿ ನಮಗೆ ಸತ್ಯವೆನಿಸುತ್ತದೆ ಅಂತ ಬರಿಬೇಕು. ಹೇಳ್ತಾರೆ, ನೀವೇನ್ ಹೇಳ್ತಿರೋದಕ್ಕೆ ಸತ್ಯವೆನಿಸುತ್ತದೆ, ನೆಮ್ಮದಿ ಸ್ಮರಣಾರ್ಹ ಇಂಥ ಪದಗಳು ಬರುತ್ತೆ. ನನ್ನ ಎಸ್ಸೆಗಳಿವೆ, ಸ್ವಲ್ಪ ಚೆಕ್ ಮಾಡ್ರಿ, ಓದ್ರಿ ಎಲ್ರು. ಓಕೆ, ನೆಕ್ಸ್ಟ್. ಅದಕ್ಕಾಗಿ ಎಲ್ಲದರಲ್ಲೂ ಸಂತೃಪ್ತಿ ಕಾಣಬೇಕು, ಏಕೆಂದರೆ ಬೇಕು ಎಂಬುದರಲ್ಲಿ ತೃಪ್ತಿಗೆ ಸದಾಕಾಲ ಖಾಲಿ ಜಾಗವೇ. ಅದರ ಅರ್ಥದಲ್ಲಿ ಎಪಿಕ್ಯುರಸ್ ಇಲ್ಲ ಎನ್ನುತ್ತಾ ಇನ್ನೂ ಬೇಕು ಎಂಬ ಹಂಬಲದಲ್ಲಿ ಇದ್ದದ್ದನ್ನು ಹಾಳು ಮಾಡಿಕೊಳ್ಳಬೇಡ, ಏಕೆಂದರೆ ಇದು ನಿಮ್ಮ ಬಳಿ ಇರುವ ಪ್ರತಿಯೊಂದು ವಿಷಯವು ಒಂದು ಕಾಲದಲ್ಲಿ ನೀವು ಹಂಬಲಿಸುತ್ತಿದ್ದ ಏಕೈಕ ವಿಷಯಗಳಾಗಿದ್ದವು ಎಂದಿದ್ದಾರೆ ಅಂತ ಬರೀತಾರೆ ಇವರು. ಪರವಾಗಿಲ್ಲ, ಚೆನ್ನಾಗಿದೆ. ಸುಮಾರು 608 ಪದಗಳನ್ನ ಮಾತ್ರ ಬರೆದಿದ್ದಾರೆ. ಇಷ್ಟೇ ಸಾಲಲ್ಲ UPSCಗೆ, ಇನ್ನೂ 300 ಪದಗಳು ಅಂದ್ರೆ ಇನ್ನೂ 2 ಪುಟ ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಕಲಿತೀರಿ ನೀವು, ಬರ್ತಾ ರೂಢಿ ಆಗತ್ತೆ. ಪ್ರಬಂಧ, ಈ ತರಹದ ಪ್ರಬಂಧ ಬರ್ದಿದ್ರೆ ಸುಮಾರು ಇದಕ್ಕೆ ಪ್ರತಿಯೊಂದು ಪ್ರಬಂಧಕ್ಕೆ UPSC ನಲ್ಲಿ 125 ಅಂಕ ಇರುತ್ತೆ. ಸೊ ಈ ಪ್ರಬಂಧಕ್ಕೆ ಒಂದು ಅಂದಾಜಂತ ನೀವು ತಗೊಂಡ್ರೆ ಈ ಪ್ರಬಂಧಕ್ಕೆ ಒಂದು 35ರಿಂದ 40 ಅಂಕಗಳು ಸಿಗತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಸಿಗಲ್ಲ. ಈ ಪ್ರಬಂಧಕ್ಕೆ 35ರಿಂದ 40 ಅಂಕ ಸಿಗಬಹುದು, ಅದಕ್ಕಿಂತ ಜಾಸ್ತಿ ಇಲ್ಲ. ಬಟ್ ನಿಮ್ಮ ಗುರಿ ಎಷ್ಟಿರ್ಬೇಕು ಅಂದ್ರೆ ಅದೇ 75 ಸಿಗೋ ತರ ನೀವು ನೋಡ್ಕೊಳ್ಬೇಕು. ಈ ಪ್ರಬಂಧಕ್ಕೆ 75 ಸಿಗೋ ತರ ನೀವು ನೋಡ್ಕೊಂಡ್ರಿ ಅಂದ್ರೆ ಪ್ರಬಂಧ ನಿಮ್ಗೆ ಚೆನ್ನಾಗ್ ಆಗತ್ತೆ. ಸ್ವಲ್ಪ ಫ್ಲೋ ಬೇಕು, ಪ್ರಬಂಧದಲ್ಲಿ ಫ್ಲೋ ಇಲ್ಲ. ಎಕ್ಸಾಂಪಲ್ಸ್ ಚೆನ್ನಾಗಿವೆ, ಇನ್ನೂ ಎಕ್ಸ್ಟ್ರಾ ಕಂಟೆಂಟ್ ಬೇಕು, ಡೈಮೆನ್ಷನ್ಗಳು ಬೇಕು, ಮತ್ತೆ ರಫ್ ವರ್ಕ್ ಕೂಡ ನನಗೆ ಕಳಿಸಿದ್ರೆ ಈ ವಿದ್ಯಾರ್ಥಿ ನನಗೊಂದು ಐಡಿಯಾ ಸಿಗ್ತಾ ಇತ್ತು. ಮತ್ತೆ AI ಅನ್ನ ಯೂಸ್ ಮಾಡ್ಕೊಳ್ಬೇಕು. ನೀವು ಪ್ರಬಂಧ ಬರೆಯೋಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ರಿ ಅಂದ್ರೆ, ಕೊಡ್ರಿ ಅದಕ್ಕೆ ಐಡಿಯಾ, ಬರೀರಿ ಅದ್ರ ಜೊತೆ ನಾನು UPSC ಪ್ರಬಂಧ ಬರಿತಾ ಇದ್ದೀನಿ, ನನಗೆ ಕಂಟೆಂಟ್ ಬೇಕು, ಅದು ಕೊಡುತ್ತೆ. ಪ್ರಬಂಧ ಕಂಟೆಂಟ್ ಕೊಟ್ಟ ನಂತರ ನೀವು ಥಿಂಕ್ ಮಾಡಿ ನೋಡದೆ ಪ್ರಬಂಧ ಬರೆಯೋಕೆ ಸ್ಟಾರ್ಟ್ ಮಾಡಿ, ರಫ್ ವರ್ಕ್ ಮಾಡ್ಕೊಂಡು ಬರೆಯೋಕೆ ಸ್ಟಾರ್ಟ್ ಮಾಡಿ, ಒಂದು ಐಡಿಯಾ ಸಿಗುತ್ತೆ ನಿಮ್ಗೆ. ಓಕೆ, ಇದು ಒಂದು ಐಡಿಯಾ ನಾನು ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಇನ್ನೂ ಬಹಳಷ್ಟು ಪ್ರಬಂಧಗಳನ್ನ ನಾವು ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಿ ಪ್ರಬಂಧದ ಮೇಲೆ. ನಾನು ಕೂಡ ಆಗಾಗ ಪಾಂಚಜನ IAS ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮತ್ತು ಪಾಂಚಜನ IAS ಯೂಟ್ಯೂಬ್ ಚಾನಲ್ ಅಲ್ಲಿ ಕೆಲವೊಂದು ಸಣ್ಣ ಆರ್ಟಿಕಲ್ಸ್ ಬರೀತಾ ಇರ್ತೀನಿ, ನಾವು ನೋಡ್ತಾ ಇರಿ. ಬಟ್ ಆ ಬರಹಗಳೇನಿರುತ್ತಲ್ಲ ನಿಮ್ಮನ್ನ ಮೋಟಿವೇಟ್ ಮಾಡೋಕೆ ನಾನು ಎಕ್ಸ್ಟ್ರಾ ಓವರ್ ಆಗಿ ಒಂದೊಂದ್ಸಾರಿ ಜಗ್ಗಿರ್ತೀನಿ, ಒಂದೊಂದ್ಸಾರಿ ರಫ್ ವರ್ಡ್ಸ್ ಯೂಸ್ ಮಾಡಿರ್ತೀನಿ. ಬಟ್ ನಿಮ್ ಪ್ರಬಂಧದಲ್ಲಿ ಆ ತರ ಬರಬಾರ್ದು. ಪ್ರಬಂಧ ನಿಮ್ದು ಯಾವ ತರ ಇರಬೇಕು ಅಂದ್ರೆ ಒಂದು ಪ್ರಜಾವಾಣಿ ಆರ್ಟಿಕಲ್ ತರ ಇರಬೇಕು. ಓಕೆ, ಸೊ ಅಷ್ಟ್ ಮಾಡ್ರಿ, ಯಶಸ್ವಿ ಆಗ್ತೀರಿ. ಹಾಗೇನೆ ಇದನ್ನ ಮರಿಬೇಡಿ, ಮತ್ತೆ ಪ್ರಬಂಧ ನಿಮಗೋಸ್ಕರ ಪ್ರಿಂಟ್ ಮಾಡಿಸಿದೀವಿ, ತುಂಬಾ ಲಿಮಿಟೆಡ್ ಕಾಪೀಸ್ ಇದೆ. ಆದಷ್ಟು ಬೇಗ ನಿಮ್ಮ ಹತ್ತಿರದ ಬುಕ್ ಸ್ಟಾಲ್ ಅನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅಂದ್ರೆ ಅವ್ರು ಹೇಳಿ ತರ್ಸ್ಕೊಡ್ತಾರೆ ನಿಮ್ಗೆ. ಅವರು ಪುಸ್ತಕಗಳು ಕರ್ನಾಟಕ ತುಂಬಾ ಸಪ್ಲೈ ಆಗ್ತಾ ಇದೆ, ರೆಡಿ ಇದೆ. ಈ ಬುಕ್ ಪ್ರಿಂಟ್ ಖಾಲಿ ಆದ ತಕ್ಷಣ ನೆಕ್ಸ್ಟ್ ಹೊಸ ಪ್ಲಾನ್ ಗಳಿದೆ ನಮ್ಮ ಬಳಿ, ಮಾಡೋಣ ಒಂದೊಂದಾಗಿ. ಸೊ ನಿಮಗೆ ಮತ್ತೆ ಪ್ರಬಂಧದ ಬಗ್ಗೆ ಏನ್ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಬರೀರಿ, ನಾನು ಅದನ್ನ ತಗೊಂಡ್ ಬಂದು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಪಾಂಚಜನ IAS ಸ್ಪೆಷಲಿ ನಾವಿರೋದು UPSC ವಿದ್ಯಾರ್ಥಿಗಳಿಗೆ. APSC ವಿದ್ಯಾರ್ಥಿಗಳು ಕೂಡ ಇದರಿಂದ ಬೆನಿಫಿಟ್ಸ್ ತಗೊಳ್ಬಹುದು. ತಯಾರಿ ಮಾಡ್ತಾ ಹೋಗಿ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಟೈಮ್.